ಹಾಯ್ ಹಲೋ ಕನ್ನಡ ಪಿಚನ್ನ ಮೊಟ್ಟ ಮೊದಲನೇ ಬಾರಿಗೆ ಒಂದು ಪಾಡ್ಕಾಸ್ಟ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಲಿ ವೆಲ್ಕಮ್. ನಾನು ನಿಮ್ಮ ಕಾವ್ಯ ಕೃಷ್ಣಮೂರ್ತಿ. ಪಾಡ್ಕಾಸ್ಟ್ ಅಂದ ತಕ್ಷಣ ಸಾಕಷ್ಟು ವಿಚಾರಗಳಿರುತ್ತೆ ಮಾತನಾಡೋದಕ್ಕೆ. ಸೊ ಅದೇ ರೀತಿ ಒಬ್ರು ಗೆಸ್ಟ್ ಸಿಕ್ಕಾಗ ಆ ಪಾಡ್ಕಾಸ್ಟ್ ಇನ್ನಷ್ಟು ಸಖತ್ತಾಗಿರುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಇವತ್ತು ನನ್ನ ಜೊತೆ ಬೇರೆ ಯಾರೂ ಅಲ್ಲ, ಸದ್ಯಕ್ಕೆ ಸಿಕ್ಕಾಪಟ್ಟೆ ಟ್ರೆಂಡಿಂಗ್ನಲ್ಲಿದ್ದಾರೆ, ಸದ್ಯಕ್ಕೆ ಎಲ್ಲರ ಮನಸ್ಸನ್ನು ಕದ್ಬಿಟ್ಟಿದ್ದಾರೆ. ಈ ಟ್ರೋಲ್ ಮಾಡೋರ್ಗೆ ಟ್ರೋಲ್ ಅನ್ನ ಕಂಟೆಂಟ್ ಕೊಟ್ಟ ಒಂದು ಟ್ರೋಲ್ನ ಮುಖ್ಯ ಭಾಗ ಆಗಿರುವಂತ ರೇಷ್ಮಾ ನಾಣಯ್ಯ ಇವತ್ತು ನನ್ನ ಜೊತೆ ಇದ್ದಾರೆ. ಸಾಕಷ್ಟಿದೆ, ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ. ಮೊದಲಿಗೆ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ಕೊಳ್ಳೋಣ. ಹಲೋ, ನಮಸ್ತೆ. ಹಲೋ, ನಮಸ್ತೆ. ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ, ನೀವು? ಆರಾಮಾಗಿದ್ದೀರಿ. ಮೇ ಬಿ ನಿಮ್ದು ಇದು ಮೊಟ್ಟ ಮೊದಲನೇ ಪಾಡ್ಕಾಸ್ಟ್ ಅಂತ ಅನ್ಸುತ್ತೆ. ಮೊದಲನೇ ಪಾಡ್ಕಾಸ್ಟ್ ಅಂಡ್ ಈ ಆಂಬಿಯನ್ಸ್, ಈ ಸೆಟಪ್ ತುಂಬಾ ಇಷ್ಟ ಆಯ್ತು. ಅಂಡ್ ಈ ತರ ಮೈಕಲ್ ಮಾತಾಡ್ತೀರಾ ಈ ವಾರ ಸ್ಟುಡಿಯೋಸ್ ಅವ್ರಿಗೆ ಒಂದು ಥ್ಯಾಂಕ್ಸ್. ಥ್ಯಾಂಕ್ ಯು. ಸೊ ಯಾ, ಐ ಆಮ್ ವೆರಿ ಎಕ್ಸೈಟೆಡ್. ಫಸ್ಟ್ ಪಾಡ್ಕಾಸ್ಟ್. ಓಕೆ, ವಿಲ್ ಸ್ಟಾರ್ಟ್. ಹಾಗೆ ನಂದು ಮೊಟ್ಟ ಮೊದಲನೇ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗಷ್ಟೇ ಒಂದು ಕಮೆಂಟ್ಸ್ ನೋಡ್ತಾ ಇದ್ದೆ, ಜಸ್ಟ್ ನೋಡ್ತಾ ಇದ್ದೆ, ಯಾಕೆ ರೇಷ್ಮಾ ಅವ್ರು ಎಲ್ಲೂ ಬರ್ತಾ ಇಲ್ಲ, ಕಾಣೆ ಆಗ್ಬಿಟ್ಟಿದ್ದಾರೆ ಅಂತ ಹೇಳಿ ನಿಮ್ ಫ್ಯಾನ್ಸ್ ಎಲ್ಲರೂ ಕೂಡ ಕಮೆಂಟ್ಸ್ ನ ಪಾಸ್ ಮಾಡ್ತಾ ಇದಾರೆ. ಯಾಕೆ ಎಲ್ಲೂ ಕಾಣಿಸ್ಕೊತಾ ಇಲ್ಲ ಅನ್ನೋದು ಒಂದು ಪ್ರಶ್ನೆ. ಕಾಣೆ ಏನಾಗಿಲ್ಲ. ಹೆಂಗ್ ಕಾಣೆ ಅದೇ ಈ ವರ್ಷ ಬಾನದಾರಿಯಲ್ಲಿ ರಿಲೀಸ್ ಆಯ್ತು, ಅದಾದ್ಮೇಲೆ ಟ್ರೋಲ್ ಸಾಂಗ್ ಬಂತು, ಅದ್ರ ಮುಖಾಂತರ ನಾನು ಜನರಿಗೆ ಕನೆಕ್ಟ್ ಆದೆ ಸ್ವಲ್ಪ. ಅಂಡ್ ಐ ಥಿಂಕ್ ಶೂಟಿಂಗ್ ಅಲ್ಲಿ ಬ್ಯುಸಿ ಇದೆ. UI ಇವಾಗ ಪ್ರಮೋಷನ್ ಸ್ಟಾರ್ಟ್ ಆಗಿದೆ ಅಂಡ್ 20th ರಿಲೀಸ್ ಇದೆ. KD ಶೂಟಿಂಗ್ ಅಲ್ಲಿ ಇದೆ, ಅನಾ ಫ್ರಮ್ ಮೆಕ್ಸಿಕೋ ಶೂಟಿಂಗ್ ಅಲ್ಲಿ ಇದೆ. ಐ ಥಿಂಕ್ 2025 I'll have a lot more releases than this year. ಹೇಗಿದೆ ಈ ಜರ್ನಿ? ಅಂದ್ರೆ ತುಂಬಾ ಶಾರ್ಟ್ ಪೀರಿಯಡ್ ಇದು, ಬಟ್ ಲಾಟ್ಸ್ ಆಫ್ ಎಫರ್ಟ್ಸ್ ಇದೆ ಅಂಡ್ ದೊಡ್ಡ ಸಕ್ಸಸ್ ಸಿಕ್ಕಿದೆ. ಇನ್ನು ದೊಡ್ಡ ದೊಡ್ಡ ಸಿನಿಮಾಗಳು ಲೈನ್ಅಪ್ಸ್ ನಲ್ಲಿದೆ. ಈ ಜರ್ನಿ ರೇಷ್ಮಾಗೆ ಈ ಒಂದು ಸಂದರ್ಭದಲ್ಲಿ ಐ ಥಿಂಕ್ ತುಂಬ ಖುಷಿ ಆಗುತ್ತೆ. ಆ ಥರ ನೀವು ಹೇಳ್ದಂಗೆ ಯೋಚನೆ ಮಾಡಿದರೆ 2022 ಅಲ್ಲಿ ಏಕಲವ್ಯ ರಿಲೀಸ್ ಆಗಿರೋದು ಫೆಬ್ರವರಿಯಲ್ಲಿ. ಆ್ಯಂಡ್ 2 ವರ್ಷ ಆಗಿದೆ ಅಷ್ಟೇ. ಅಷ್ಟು ಬೇಗ ಈ ನನ್ನ ಸಿನಿ ಜರ್ನಿಯಲ್ಲಿ ಒಂದು ಒಳ್ಳೊಳ್ಳೆ ಅವಕಾಶ ನಂಗೆ ಸಿಕ್ಕಿದ್ದಕ್ಕೆ ಐ ಆಮ್ ವೆರಿ ಹ್ಯಾಪಿ. ಯಾಕಂದರೆ ಕಷ್ಟ ಇದೆ ಆ್ಯಕ್ಟಿಂಗ್. ನನ್ನ ಫ್ಯಾಮ್ಲಿಯಿಂದ ನಾನೇ ಫಸ್ಟ್ ಆ್ಯಕ್ಟಿಂಗ್ ಅಂತ ಶುರು ಮಾಡಿರೋದು. ಸೊ ಐ ಥಿಂಕ್ ವಿತ್ ನನ್ನ ಏಕಲವ್ಯ ಟೀಮ್ ಸಪೋರ್ಟಿಂದ, ಪ್ರೇಮ್ ಸರ್ ಸಪೋರ್ಟಿಂದ, ಆ್ಯಂಡ್ ಐ ಥಿಂಕ್ ಐ ಆಮ್ ವೆರಿ ಬ್ಲೆಸ್ಡ್ ಈ ಥರ ಒಳ್ಳೊಳ್ಳೆ ಆಪರ್ಚುನಿಟೀಸ್ ನಂಗೆ ಸಿಗ್ತಾ ಇರೋದಕ್ಕೆ. ಆ್ಯಂಡ್ ಐ ಹೋಪ್ ಐ ಮೇಕ್ ಎವ್ರಿ ಒನ್ ಪ್ರೌಡ್. ಖಂಡಿತವಾಗ್ಲು ಅದು ನಮಗೆ ಒಂದು ಕ್ಲಿಯರ್ ಆಗಿ ಸಿಗುತ್ತೆ, ಅಂದ್ರೆ ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಯಾವಾಗ ಒಂದು ಗ್ಲಿಮ್ಸ್ ಒಂದು ಸಿನಿಮಾದಿಂದ ರಿಲೀಸ್ ಆಗುತ್ತೆ, ಪಾನ್ ಇಂಡಿಯಾ ಲೆವೆಲ್ನಲ್ಲಿ ವರ್ಲ್ಡ್ ವೈಡ್ ಅದನ್ನ ಕೊಂಡಾಡ್ತಾರೆ, ನಿಮ್ಮ ಡಾನ್ಸ್ಗಳನ್ನ ಮೆಚ್ಕೋತಾ ಇದ್ದಾರೆ. ಮೊದಲಿಗೆ ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್. ಸೊ ಈ ಟ್ರೋಲ್ ಸಾಂಗ್ ಬಗ್ಗೆ ಮಾತನಾಡೋಣ. ಮೊದಲನೇದಾಗಿ ನೀವು ಈ ಟ್ರೋಲ್ಸ್ ಎಲ್ಲವೂ ಕೂಡ ಫಾಲೋ ಮಾಡ್ತೀರಾ? ಅಂದ್ರೆ ಟ್ರೋಲ್ ಸಾಂಗ್ ಆಗೋದಕ್ಕಿಂತ ಮುಂಚೆ ಖಂಡಿತ. ಇವಾಗ ಇನ್ಸ್ಟಾಗ್ರಾಮಲ್ಲಿ ಇವಾಗ ಎಲ್ಲರೂ ಆಕ್ಟಿವ್ ಆಗಿರ್ತಾರೆ. ನಾವು ಇನ್ಸ್ಟಾಗ್ರಾಮ್ ಓಪನ್ ಮಾಡಿದ ತಕ್ಷಣ ಒಂದೊಂದು ಮೀಮ್ಸ್ ಆಗಲಿ, ಟ್ರೋಲ್ಸ್ ಆಗಲಿ, ಇವಾಗ ಟ್ರೆಂಡಿಂಗ್ ಅಲ್ಲಿ ಏನಿದೆ ಅಂತ ಗೊತ್ತಾಗುತ್ತೆ. ಐ ಥಿಂಕ್ ಈ ಫನ್ ಹೆಲ್ದಿ ಟ್ರೋಲ್ಸ್ ನಂಗೆ ತುಂಬ ಇಷ್ಟ ಆಗುತ್ತೆ. ನಗು ತರಿಸೋದು ಆ್ಯಂಡ್ ಅಷ್ಟು ಕ್ರಿಯೇಟಿವ್ ಆಗಿ ಅವ್ರು ಮಾಡ್ತಾರಲ್ಲ, ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಓಕೆ, ಈಗ ಟ್ರೋಲ್ ಸಾಂಗ್ ಬಗ್ಗೆನೇ ಮಾತನಾಡೋಣ. ಸೊ ಟ್ರೋಲ್ ಸಾಂಗ್ ಅಂತ ಕೇಳಿದ ತಕ್ಷಣ ನಿಮಗೆ ಈ ಥರದೊಂದು ಐಡಿಯಾ ಕೊಟ್ಟಾಗ, ಹೀಗಿರುತ್ತೆ ಹಿಂಗಿರುತ್ತೆ ಅಂತ ಅಂದಾಗ, ನಾನು ಅನ್ಕೋತೀನಿ ಅದು ತುಂಬ ಲಾಸ್ಟ್ ಮೂಮೆಂಟಲ್ಲಿ ಅದೆಲ್ಲವೂ ಕೂಡ ಚೇಂಜಸ್ ಆಯಿತು ಅಂತ. ಹೌದಾ, ಅಥವಾ ಮುಂಚೆನೇ ಪ್ಲಾನ್ ಆಗಿತ್ತಾ? ಈ ಥರ ಸಾಂಗ್ ಮಾಡ್ತಾ ಇದ್ದಾರೆ ಅಂತ ಫಸ್ಟ್ ಪ್ಲಾನ್ ಇತ್ತು ಆ್ಯಂಡ್ ನನಗೂ ಗೊತ್ತಿತ್ತು. ಆ್ಯಂಡ್ ಐ ವಾಸ್ ಸೂಪರ್ ಎಕ್ಸೈಟೆಡ್. ಯಾಕಂದರೆ ಒಂದು ಸೋಲೋ ಸಾಂಗ್ ಆಗಿ, ಒಂದು ಹೀರೋಯಿನ್ ಆಗಿ ಒಂದು ಸೋಲೋ ಸಾಂಗ್ ಸಿಗೋದು ಇಟ್ಸ್ ವೆರಿ ರೇರ್. ಆ್ಯಂಡ್ ಅದರಲ್ಲಿ ಉಪೇಂದ್ರ ಸರ್ ಡೈರೆಕ್ಷನ್, ಫಸ್ಟ್ ಆಫ್ ಆಲ್ ನನಗೆ ಆ ಎಕ್ಸೈಟ್ಮೆಂಟೇ ಬೇರೆ ರೀತಿಯಲ್ಲಿತ್ತು. ಸೊ ಆ್ಯಂಡ್ ಇಮ್ರಾನ್ ಮಾಸ್ಟರ್ ಕೊರಿಯೋಗ್ರಫಿ. ನಾನು ಸಾಂಗ್ ಕೇಳಿದ್ದು ಶೂಟ್ ದಿನ ಅವತ್ತೇ ಸಾಂಗ್ ಕೇಳಿದ್ದು ನಾನು. ಆ್ಯಂಡ್ ಐ ಥಿಂಕ್ ಕ್ರಿಯೇಟಿವಿಟಿ ಬಗ್ಗೆ ಮಾತಾಡೋಂಗೆ ಇಲ್ಲ ಉಪೇಂದ್ರ ಸರ್ ಬಗ್ಗೆ. ಈಸ್ ಆಲ್ವೇಸ್ ಎಲ್ಲರೂ ಒಂದು ದಾರಿಲಿ ಹೋಗ್ತಾ ಇದ್ರೆ ಅವ್ರು ಇನ್ನೊಂದು ದಾರಿ ಹುಡುಕ್ತಾ ಇರ್ತಾರೆ, ಹೇಗೆ ಜನರಿಗೆ ಎಂಟರ್ಟೈನ್ ಮಾಡಬೇಕು, ಕನೆಕ್ಟ್ ಮಾಡಬೇಕು, ಆ್ಯಂಡ್ ಒಂದು ಎಂಟರ್ಟೈನ್ಮೆಂಟಲ್ಲಿ ಒಂದು ಮೆಸೇಜ್ ಹೆಂಗೆ ಕೊಡಬೇಕು, ಅವ್ರಿಗೆ ಹೆಂಗೆ ಅರ್ಥ ಮಾಡಿಸ್ಬೇಕು ಅಂತ ಅವ್ರ ಥಿಂಕಿಂಗ್ಗೆ ಇಟ್ಸ್ ನೋಬಡಿ ಕ್ಯಾನ್ ಮ್ಯಾಚ್ ದಟ್ ಥಿಂಕಿಂಗ್. ಸೊ ನಾನು ಫಸ್ಟ್ ಈ ಥರ ಟ್ರೋಲ್ ಸಾಂಗ್ ಇದೆ ಅಂತ ಕೇಳಬೇಕಾದ್ರೆ ಐ ವಾಸ್ ವೆರಿ ಎಕ್ಸೈಟೆಡ್. ಆ್ಯಂಡ್ ಎಷ್ಟು ಕ್ರಿಯೇಟಿವ್ ಸಾಂಗ್ ನಂಗೆ ಸಿಕ್ಕಿದೆ ಅಂತ ನಂಗೆ ತುಂಬ ಖುಷಿ ಆಯಿತು. ಆ್ಯಂಡ್ ಶೂಟಿಂಗ್ ಮಾಡಿದ್ದು ಒಂದು ಲಿರಿಕ್ಸ್ ಅವಾಗ ಏನು ಟ್ರೋಲ್ ಆಗ್ತಿತ್ತು ಅವಾಗ, ಐ ಥಿಂಕ್ ಸ್ವಲ್ಪ ನಿಮಗೂ ಗೊತ್ತಾಗುತ್ತೆ. ರಿಲೀಸ್ ಆಗಿ ಒಂದು 5 days ಬ್ಯಾಕ್ ಏನೋ ಇನ್ನಷ್ಟು ಟ್ರೋಲ್ಸ್ಗಳು ಟ್ರೆಂಡಿಂಗಲ್ಲಿತ್ತು. ಅದು ಕರೆಕ್ಟಾಗಿ ತಗೊಂಡು ಅಷ್ಟು ಬೇಗ ಸಿಂಕ್ ಮಾಡಿ ಹಾಕಿದ್ರು. ಸೊ ದಟ್ ವಾಸ್ ಆಲ್ಸೋ ಅ ಸರ್ಪ್ರೈಸ್ ಎಲಿಮೆಂಟ್ ಫಾರ್ ಮೀ. ಅದು ಬರೀ ಕನ್ನಡದಲ್ಲಿ ಅಷ್ಟೇ ಅಲ್ಲ, ಪ್ರತಿ ಲ್ಯಾಂಗ್ವೇಜ್ ಭಾಷೆಯಲ್ಲಿ ಅವರ ಟ್ರೋಲ್ಸ್ ಏನ್ ನಡೀತಿದೆ, ದಟ್ ಸೋ ಕಾಟ್ ಅಪ್ ವಿತ್.
ಅಲ್ಲ ಅದಕ್ಕೆ ಒಂದು ಇದು ಬೇಕು ಅನ್ಸುತ್ತೆ ನನ್ನ ಪ್ರಕಾರ. ಯಾಕಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ಸದ್ಯಕ್ಕೆ ನಿನ್ನೆ ಆಗಿದ್ದ ಟ್ರೋಲ್ ಇವಲ್ಲ ಸಾಂಗ್ ಅಲ್ಲಿ ಬಿಡ್ಬೇಕು ಅಂತಂದ್ರೆ ನಿಜವಾಗ್ಲೂ ಉಪ್ಪಿ ಸರ್ ಬಿಟ್ರೆ ಮತ್ತಿನ್ಯಾರು ಅದನ್ನ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅನ್ಸುತ್ತೆ. ಸೊ ಈ ಹ್ಯಾಂಗ್ ಓವರ್ ಬಗ್ಗೆ ಈಗ್ಲೂ ಕೂಡ ಎಲ್ಲೋದ್ರು ಕೂಡ ಅದೇ ಸಾಂಗ್ ಅದೇ ಟ್ರೋಲ್. ಸೊ ಆ ಹ್ಯಾಂಗ್ ಓವರ್ ಬಗ್ಗೆ ತುಂಬ ಖುಷಿ ಆಗುತ್ತೆ, ಯಾಕಂದರೆ ಎಲ್ಲ ಪಾಸಿಟಿವ್ ಆಗಿ ತೊಗೊಂಡ್ರು ಆ ಟ್ರೋಲ್ಸ್ನ ಏನೇನಿದೆ ಅಂತ. ಆ್ಯಂಡ್ ಟ್ರೋಲ್ನ ಪಕ್ಕಕ್ಕಿಟ್ಟು ಆ ವಿಡಿಯೋ ನೋಡಿದ್ರೆ, ಆ ಸಾಂಗ್ ನೋಡಿದ್ರೆ, ಇಟ್ ಹ್ಯಾಸ್ ಎ ಡೀಪರ್ ಮೀನಿಂಗ್ ಟು ಇಟ್. ನಿಜ. ಅದನ್ನ ಎಲ್ಲರೂ ನಾನು ಯೂಟ್ಯೂಬಲ್ಲಿ ರಿವ್ಯೂಸ್ ಎಲ್ಲ ನೋಡಬೇಕಾದ್ರೆ ಐ ರಿಯಲಿ ಲೈಕ್ ದ ಫ್ಯಾಕ್ಟ್ ದಟ್ ಆಡಿಯನ್ಸ್ ಅದನ್ನ ಡಿಕೋಡ್ ಮಾಡ್ತಾ, ಅದರಲ್ಲಿ ಪ್ರತಿಯೊಂದು ಫ್ರೇಮ್ನ ಡಿಕೋಡ್ ಮಾಡ್ತಾ, ಸರ್ ಏನು ಅರ್ಥ ಮಾಡ್ಸೋಕ್ಕೆ ಟ್ರೈ ಮಾಡ್ತಾ ಇದ್ದಾರೆ. ಇವಾಗ ಸರ್ ಅಂತೂ ಹೇಳಲ್ಲ, ನಾನು ಕರೆಕ್ಟ್ ಓಪನ್ ಆಗಿ ನೋಡಿ ಈ ಫ್ರೇಮಲ್ಲಿ ನಾನು ಇದನ್ನ ಅರ್ಥ ಮಾಡಿಸ್ತಿದ್ದೀನಿ ಇದನ್ನ, ಬಟ್ ಅವ್ರ ಇಮ್ಯಾಜಿನೇಷನಲ್ಲಿ, ಅವ್ರ ಅಂಡರ್ಸ್ಟ್ಯಾಂಡಿಂಗಲ್ಲಿ ಅವ್ರು ಡಿಕೋಡ್ ಮಾಡಿ ಅರ್ಥ ಮಾಡ್ಕೊಂಡಿದ್ದು ಆನ್ ಅ ಡೀಪರ್ ಲೆವೆಲ್ ಆ್ಯಂಡ್ ಅ ಡೀಪರ್ ಮೀನಿಂಗ್ ಟು ದಟ್ ಸಾಂಗ್. ನಂಗೆ ಅದು ತುಂಬ ಇಷ್ಟ ಆಯಿತು. ಸೊ ಐ ವಾಸ್ ಹ್ಯಾಪಿ. ನಾನು ಯಾಕೆ ಪದೇ ಪದೇ ಇದನ್ನೇ ಕೇಳ್ತಿದ್ದೀನಿ ಅಂತಂದ್ರೆ, ಒಂದು ನನಗೆ ತುಂಬಾ ಇಂಟ್ರೆಸ್ಟಿಂಗ್ ಅಂತ ಅನ್ಸಿದ್ದು ನೀವು ಹೇಗೆ ಒಪ್ಕೊಂಡ್ರಿ ಅಂತ. ಯಾಕಂತಂದ್ರೆ ತುಂಬಾ ದೊಡ್ಡ ದೊಡ್ಡ ಟ್ರೋಲ್ಸ್ ಎಲ್ಲ ಇದ್ರಲ್ಲಿದೆ. ಸೊ ಯಾ, ಐ ಆಮ್ ಅನ್ ಆರ್ಟಿಸ್ಟ್. ಐ ಆಮ್ ಜಸ್ಟ್ ಅನ್ ಆರ್ಟಿಸ್ಟ್ ದೇರ್. ಅದೆಲ್ಲ ಕ್ರಿಯೇಷನ್ ಮಾಸ್ಟರ್ ಮೈಂಡು ಉಪೇಂದ್ರ ಸರ್ ಆ್ಯಂಡ್ ಅವ್ರ ಟೀಮ್ಗೆ. ಸೊ ಅವ್ರೇನು ಹೇಳ್ತಾರೆ ನಾನು ಅದನ್ನ ನಿಭಾಯಿಸಿದ್ದೀನಿ ಅಷ್ಟೇ, ಅದರಲ್ಲಿ ನನ್ನ ಪಾತ್ರ ಏನೂ ಇಲ್ಲ. ಸೊ ಆ್ಯಸ್ ಅನ್ ಆರ್ಟಿಸ್ಟ್ ನನಗೇನು ಕೆಲಸ ಕೊಟ್ಟಿದ್ದಾರೆ ನನ್ನ ಪೋರ್ಟ್ರೇ ಮಾಡಿದ್ದೀನಿ, ಆ ವಿಷನ್ನ ಲೈವಿಗೆ ತಂದಿದ್ದೀನಿ ಅಷ್ಟೇ. ಸೊ ಆ್ಯಂಡ್ ಉಪೇಂದ್ರ ಸರ್ ಏನಾದರೂ ಥಿಂಕ್ ಮಾಡಿದ್ರೆ ಐ ಟ್ರಸ್ಟ್ ಹಿಸ್ ವರ್ಕ್. ಆ್ಯಂಡ್ ಅವ್ರ ಕೆಲಸದ ಬಗ್ಗೆ ಎಲ್ಲರಿಗೂ ಗೌರವ ಇದೆ. ಆ್ಯಂಡ್ he's a legend. So I had a trust in him, and I think ಎಲ್ಲರೂ ಪಾಸಿಟಿವ್ ಆಗಿ ತೊಗೊಂಡಿದ್ದಾರೆ. It was a fun song and with a deep meaning. ಖಂಡಿತವಾಗ್ಲು. ನಿಮಗೆ ನಿಮ್ಮ ಫೇವ್ರೆಟ್ ರೋಲ್ ಯಾವುದು? ಅಂದರೆ ಕನ್ನಡದಲ್ಲಿ ಆಗಿರ್ಬೋದು ಅಥವಾ ಬೇರೆ ಲ್ಯಾಂಗ್ವೇಜಸ್ ಎಲ್ಲ ಆಗಿರ್ಬೋದು. ಕನ್ನಡದಲ್ಲಿ ಅದೇ ಸಾಂಗಲ್ಲೇ ಇರೋದು, ಅವರು ವಿಕಿಪೀಡಿಯಾ ಅಂತ ಅವರು ನಾನು ನಂದಿನಿ ಆ್ಯಂಡ್ ಬೆಳ್ಳುಳ್ಳಿ ಕಬಾಬ್. ಇಟ್ ವಾಸ್ ಸೋ ಟ್ರೆಂಡಿಂಗ್ ಆ ಟೈಮಲ್ಲಿ. ಆ್ಯಂಡ್ ಇದು ಅಷ್ಟೇ, ನಮ್ಮ ಮನಸ್ಸು ಒಳ್ಳೇದು ಮಾಡಿದ್ರೆ ದೇವರು. ಐ ಥಿಂಕ್ ಇವಾಗ ಸ್ವಲ್ಪ ಫೇಡ್ ಆಫ್ ಆಗಿದೆ, ಬಟ್ ಅವಾಗ ಎಷ್ಟು ಎಲ್ಲ ಕಡೆ ಅದೇ ಕೇಳಿ 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 ಇಟ್ ವಾಸ್ ಯಾ, ಆ ಪೀರಿಯಡಲ್ಲಿ ದಟ್ ವಾಸ್ ವೆರಿ ಟ್ರೆಂಡಿಂಗ್. ನೀವೇ ಹೇಳ್ತಾ ಇದ್ರಿ ಅಂದರೆ ಉಪ್ಪಿ ಸರ್ ಸಿನಿಮಾದಲ್ಲಿ ಹೀರೋಯಿನ್ಗೆ ಒಂದು ಸೋಲೋ ಸಾಂಗ್ ಸಿಗುತ್ತೆ ಅಂದರೆ ನಿಜವಾಗ್ಲೂ ಗ್ರೇಟ್ಫುಲ್ ಅಂತ ಹೇಳಿ. ಸೊ ಅವ್ರ ಸಿನಿಮಾಗಳಂತನೂ ಬಂದಾಗ ಹೆಣ್ಮಕ್ಳಿಗೆ ಯೂಶಲಿ ಹೀರೋಯಿನ್ಸ್ಗೆ ಅವ್ರ ಪಾತ್ರಗಳು ಸಿಕ್ಕಾಪಟ್ಟೆ ಸಖತ್ತಾಗಿ ಡಿಸೈನ್ ಮಾಡ್ತಾರೆ. ಆ್ಯಂಡ್ ಪ್ರಾಮುಖ್ಯತೆ ಇರುತ್ತೆ, ಪ್ರತಿಯೊಂದು ಕ್ಯಾರೆಕ್ಟರ್ ಕೂಡ ಕಾಡುತ್ತೆ. ಸ್ವಲ್ಪ ವರ್ಷಗಳಾದ್ಮೇಲೂ ಕೂಡ ಇನ್ನೂ ಜನ ಅದ್ರ ಬಗ್ಗೆ ಮಾತನಾಡ್ತಾರೆ, ನೆನೆಸ್ಕೋತಾರೆ. ಆ ಥರದ್ದು ಒಂದು ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ. ಖಂಡಿತವಾಗ್ಲೂ ನಿಮಗೂ ಅದೇ ರೀತಿಯಾದ ಇಂಪಾರ್ಟೆನ್ಸ್ ಇದ್ದೇ ಇರುತ್ತೆ ಅಂತ ನಾವೆಲ್ಲರೂ ಕೂಡ ಭಾವಿಸ್ತೀವಿ. ಸೊ ಈ ಪಾತ್ರದ ಬಗ್ಗೆ, UI-ನಲ್ಲಿ ನಿಮ್ಮ ಪಾತ್ರದ ಬಗ್ಗೆ. ಪಾತ್ರದ ಬಗ್ಗೆ ನನಗೂ ತುಂಬ ಮಾತಾಡೋಕ್ಕೆ ನಂಗೆ ಇಷ್ಟನೇ, ಆ್ಯಂಡ್ ನಂಗೆ ಹೇಳೋಕ್ಕೂ ಇಷ್ಟನೇ. ಬಟ್ ಸದ್ಯಕ್ಕೇನು ಹೇಳೋಕ್ಕಾಗಲ್ಲ. 20th December ಇನ್ನೇನು ಜಸ್ಟ್ ಫ್ಯೂ ಡೇಸ್ ಆ್ಯಂಡ್ ಇಲ್ ರಿಲೀಸ್. ಬಟ್ ನನಗೆ ಈ ಸಿನಿಮಾ ಬಂದಾಗ ನನ್ನ ಪಾತ್ರ ಅಥವಾ ನನ್ನ ಕ್ಯಾರೆಕ್ಟರ್ ಏನು, ದಟ್ ವಾಸ್ ಆಲ್ ಸೆಕೆಂಡರಿ. ಉಪ್ಪಿ ಸರ್ ಡೈರೆಕ್ಷನಲ್ಲಿ ಫಸ್ಟ್ ಆಫ್ ಆಲ್ ಎಷ್ಟು ವರ್ಷ ಆದಮೇಲೆ ಅವ್ರು ಡೈರೆಕ್ಷನ್ ಮಾಡ್ತಿದ್ದಾರೆ. ಸೊ ಅವ್ರ ಡೈರೆಕ್ಷನ್ ಆ್ಯಂಡ್ ಅವ್ರ ಸಿನಿಮಾಲಿ ನಂಗೆ ಒಂದು ಆಪರ್ಚುನಿಟಿ ಸಿಗ್ತಾ ಇದೆ ಅಂತ ಐ ಆಮ್ ವೆರಿ ಹ್ಯಾಪಿ. ಬಿಕಾಸ್ ಐ ಜಸ್ಟ್ ಸ್ಟಾರ್ಟೆಡ್ ಮೈ ಜರ್ನಿ. ಅವ್ರಿಗೆ ನನ್ನ ಪೊಟೆನ್ಷಿಯಲ್ ಏನು ಅದೇನು ಇನ್ನೂ ಯಾರಿಗೂ ಇನ್ನೂ ಗೊತ್ತಾಗಲಿಲ್ಲ. ಸೊ ಎಷ್ಟೊಂದು ಆರ್ಟಿಸ್ಟ್ ಇದ್ದಾರೆ. ಸೊ ಅದರಲ್ಲಿ ರೀಶ್ಮಾ ನಾಣಯ್ಯ ಈ ಪಾತ್ರ ಮಾಡಬೇಕು, ನನ್ನ ನಂಬಿ ಪಾತ್ರ ಕೊಟ್ಟಿದ್ದು, ನಾನು ಅಲ್ಲೇ ಗೆದ್ದೆ. ಸೊ ಐ ವಾಸ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ ನನ್ನ ಪಾತ್ರ ಆ್ಯಂಡ್ ನನ್ನ ಕತೆ ದಟ್ ವಾಸ್ ಆಲ್ ಸೆಕೆಂಡರಿ ಬಿಕಾಸ್ ಐ ಟ್ರಸ್ಟ್ ಹಿಸ್ ವರ್ಕ್. ಯಾ, ಸೊ ಅವ್ರ ಜೊತೆ ಕೆಲಸ ಮಾಡಿದ್ದು, ಇಟ್ ವಾಸ್ ದ ಎಂಟೈರ್ ಎಕ್ಸ್ಪೀರಿಯನ್ಸ್ ಫಾರ್ ಮೀ. UI is a learning experience for me. That's what I take from it. ಸೂಪರ್. ಹೆಂಗೆ ಬಿದ್ರಿ ನೀವು ಉಪ್ಪಿ ಸರ್ ಕಣ್ಣಿಗೆ? ಅದು ಅವ್ರನ್ನೇ ಕೇಳಬೇಕು. ನಂಗೆ ಕಾಲ್ ಬಂದಾಗ ಐ ಥಿಂಕ್ ಶ್ರೀಕಾಂತ್ ಸರ್ ಕಾಲ್ ಮಾಡಿದ್ದು, ಈ ಥರ ಸಿನಿಮಾ ಇದೆ ಅಂತ. ನಾನು ವಾಟ್ ನಾನಾ ಅಂತ ಅಂದ್ಕೊಂಡೆ. ಬಟ್ ಹೋಗಿ ಸರ್ ಆಫೀಸಲ್ಲಿ ಕೂತ್ಕೊಂಡು ಮಾತಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ಅವ್ರನ್ನ ನೋಡಿದ ತಕ್ಷಣ ವಾಸ್ ಸ್ಟಾರ್ಸ್ಟಕ್. ಉಪೇಂದ್ರ ಸರ್ ಮುಂದೆ ಕೂತಿದ್ದೀನಿ, ಅಷ್ಟು ದೊಡ್ಡ ಡೈರೆಕ್ಟರ್ ಮುಂದೆ. ಆ್ಯಂಡ್ ಅಪಾರ್ಟ್ ಫ್ರಮ್ ಕೆಲಸ, ಅವ್ರ ಡೈರೆಕ್ಷನ್, ಈಸ್ ಅ ವೆರಿ ಡೌನ್ ಟು ಅರ್ತ್ ಹ್ಯೂಮನ್ ಬೀಯಿಂಗ್. ಎಷ್ಟು ಪೇಷಂಟಾಗಿ ಕೇಳ್ತಾರೆ ಮಾತನ್ನ, ಆ್ಯಂಡ್ ಆ ಟೈಮ್ ಕೊಡ್ತಾರೆ ಮಾತಾಡ್ತಾ, ಕಾನ್ವರ್ಸೇಷನ್ ಬಿಲ್ಡ್ ಮಾಡ್ತಾರೆ. ಆ್ಯಂಡ್ ಶೂಟ್ ಆಗಬೇಕಾದ್ರೂ ಅಥವಾ ಶೂಟ್ ಮುಗ್ದಾದ್ಮೇಲೂ ಅವ್ರು
ಹಿ ನೋಸ್ ಎವ್ರಿಥಿಂಗ್ ಬಟ್ ಸ್ಟಿಲ್ ಅವ್ರು ಕೇಳ್ತಾರೆ ನಿಮ್ಮ ಒಪಿನಿಯನ್ ಹೇಳಿ, ನಿಮ್ಮ ಥಿಂಕಿಂಗ್, ನಿಮ್ಮ ಯೋಚನೆಗಳು ಇರುತ್ತಲ್ಲ, ಸೊ ನಿಮ್ಮ ಒಪಿನಿಯನು ಹೇಳಿ ಪರವಾಗಿಲ್ಲ, ನಿಮ್ಮಿಂದ ನಾವೇನಾದರೂ ಕಲಿಬೋದು ಅಥವಾ ಏನಾದರೂ ಅಡ್ಯಾಪ್ಟ್ ಮಾಡ್ಕೋಬೋದು ಅಂತ. ಹೀಸ್ ಸಚ್ ಅನ್ ಓಪನ್ ಬುಕ್. ಅವರೆಲ್ಲ ಒಪಿನಿಯನ್ಸ್ನ ತೊಗೊಳ್ತಾರೆ. ಸೊ ಐ ಥಿಂಕ್ ಆಸ್ ಅ ಪರ್ಸನ್ ಆಲ್ಸೋ ಹೀಸ್ ವೆರಿ ಡೌನ್ ಟು ಅರ್ತ್. ಎಸ್, ಅವರ ವ್ಯಕ್ತಿತ್ವಗಳನ್ನ ಹೊಗಳೋರು ಜಾಸ್ತಿ ಜನ ಇದ್ದಾರೆ. ನೀವೇ ಹೇಳಿದ್ರಿ ಓಪನ್ ಬುಕ್ ಇರ್ಬೋದು, ತಮ್ಮ ಒಂದು ರೀತಿಲಿ ಡೌನ್ ಟು ಅರ್ತ್ ಇರ್ಬೋದು, ಫ್ರೆಂಡ್ಲಿ ಇರ್ಬೋದು, ಸಾಕಷ್ಟಿದೆ. ಬಟ್ ಸಿನಿಮಾ ಅಂತ ಬಂದಾಗ, ಅವ್ರ ಆಕ್ಷನ್ ಕಟ್ ಅಂತ ಬಂದಾಗ, ಆ ಒಂದು ಶೂಟಿಂಗ್ ಸೆಟ್ ಆನ್ ಸ್ಪಾಟ್ ಅಲ್ಲಿ, ಆನ್ ಸೆಟ್ನಲ್ಲಿ ಅವರ ಮೂಡ್ ಯಾರು ಕೂಡ ಅವ್ರದ್ದೊಂದು ವಿಷನ್ ಇರುತ್ತೆ. ಸೊ ನೀವು ಕಂಡಂತೆ ಅವ್ರ ಮೂಡ್ ಯಾವ ರೀತಿಯಾಗಿರುತ್ತೆ ಅಂತ ಹೇಳಿ ಆನ್ ಸೆಟ್ ಅಂತ ಬಂದಾಗ. 24 hours ಏನೋ ಯೋಚನೆ ಮಾಡ್ತಾನೆ ಇರ್ತಾರೆ, ಏನು ಮಾಡ್ಬೋದು, ಹೆಂಗೆ ಮಾಡ್ಬೋದು. ಬಿಕಾಸ್ ನಾವು ದ ಕಾಂಪಿಟೇಷನ್ ಅಂತಲ್ಲ, ಜನರ ಎಕ್ಸ್ಪೆಕ್ಟೇಷನ್ ಇಸ್ ವೆರಿ ಹೈ ಸಿನಿಮಾ ಅಂತ ಬಂದಾಗ. ಆ್ಯಂಡ್ ಅದರಲ್ಲೂ ಉಪೇಂದ್ರ ಸರ್ ಡೈರೆಕ್ಷನ್ ಅಂತ ಬಂದಾಗ ಎಕ್ಸ್ಪೆಕ್ಟೇಷನ್ ಇಸ್ ವೆರಿ ಹೈ. ಸೊ ಅವ್ರ ಸೆಟ್ಟಲ್ಲಿ ನಾನು ನೋಡಿದಂಗೆ ಹೀ ಈಸ್ ಥಿಂಕಿಂಗ್ ನಾನ್ ಸ್ಟಾಪ್, ಏನು ಮಾಡ್ಬೋದು, ಕ್ರಿಯೇಟಿವ್ ಆಗಿ ಏನು ಮಾಡ್ಬೋದು ಅಂತ. ಆ್ಯಂಡ್ ಐ ಥಿಂಕ್ ಎಲ್ಲ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗೂ ಶೂಟ್ ಬಂದಾದ್ಮೇಲೆ ಅವಾಗಲೇ ಗೊತ್ತಾಗೋದು ಏನು ಮಾಡಬೇಕು ನಾವು, ಸೀನ್ ಹೆಂಗಿರುತ್ತೆ. ಯಾಕಂದರೆ ಅವ್ರು ಒಂದು ಸೀನ್ ಪ್ರಿಪೇರ್ ಮಾಡ್ಕೊಂಡು ಹೋಗ್ತಾರೆ, ಸರ್ ಅಲ್ಲಿ ಏನಾದರೂ ಹೊಸ ಯೋಚನೆಗಳು ಬಂದರೆ ಹಂಗಂಗೆ ಚೇಂಜ್ ಮಾಡ್ಕೊತ ಕ್ರಿಯೇಟಿವ್ ಆಗಿ ಹೋಗ್ತಾರೆ. ಸೊ ದಟ್ಸ್ ಅ ಸ್ಪೆಷಾಲಿಟಿ. ಆನ್ ಸ್ಪಾಟಲ್ಲಿ ಬೇರೆ ಏನಾದರೂ ಯೋಚನೆಗಳು ಡಿಫ್ರೆಂಟಾಗಿ ಬಂದರೆ ಹೀಲ್ ಪಿಕ್ ಅಪ್ ದಟ್ ಆ್ಯಂಡ್ ಹೀಲ್ ಸ್ಟಾರ್ಟ್ ಕ್ರಿಯೇಟಿಂಗ್ ವಿತ್ ಇಟ್. ಅದನ್ನ ಅಬ್ಸರ್ವ್ ಮಾಡಿದೆ. ಆ್ಯಂಡ್ ನನಗೆ ನರ್ವಸ್ನೆಸ್ ಇದ್ದೇ ಇತ್ತು ಫಸ್ಟ್ ಶೂಟಲ್ಲಿ, ಹೇಗಿರುತ್ತೆ ಅವ್ರು ನನಗೆ ಆ್ಯಕ್ಷನ್ ಕಟ್ ಅಂತ ಹೇಳಬೇಕಾದ್ರೆ. ಬಟ್ ಇಟ್ ಆಲ್ ವೆಂಟ್ ವೆಲ್. ಅಂದರೆ ನರ್ವಸ್ ಆಗಿದ್ದೆ? ಅಫ್ಕೋರ್ಸ್ ಆಗಿದ್ದೆ. ಎಷ್ಟು ಟೇಕ್ಸ್ ಆಗ್ತಿತ್ತು? ಸರ್ಪ್ರೈಸಿಂಗ್ಲಿ ಅಷ್ಟು ಟೇಕ್ಸ್ ಆಗಿಲ್ಲ. ಸೊ ನನ್ನ ಶಾರ್ಟ್ ಆದಮೇಲೆ ಸೊ ಬಂದರು, ನೀಟಾಗಿ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ರು, ಹೇಗೆ ಬೇಕು ಆ ಕ್ಯಾರೆಕ್ಟರಿಂದ ಏನು ಮಾಡಬೇಕು ಅಂತ ಕ್ಲಿಯರ್ ಕಟ್ ಎಕ್ಸ್ಪ್ಲೇನ್ ಮಾಡಿದ್ರು. ಆ್ಯಂಡ್ ನಾನು ಅದನ್ನ ಅರ್ಥ ಮಾಡ್ಕೊಂಡು ಆ ಥರ ಡೆಲಿವರ್ ಮಾಡಿದೆ. ಮಾಡಾದ್ಮೇಲೆ ಅವರು ಹಾಂ ಓಕೆ ಸೂಪರ್ ಅಂದರು. ನಾನು ಇಷ್ಟು ಬೇಗ ಓಕೆನಾ ಅಂತ ನಾನು ತಿರ್ಗಾ ಅಸಿಸ್ಟೆಂಟ್ ಡೈರೆಕ್ಟರ್ಸ್ ಅವ್ರನ್ನ ಕೇಳಿದೆ, ಸರ್ ಓಕೆನಾ, ಪರವಾಗಿಲ್ಲ, ಅವ್ರು ಖುಷಿ ಆಯಿತಾ, ಇಲ್ಲಾಂದರೆ ತಿರ್ಗಾ ಮಾಡ್ತೀನಿ ನಾನು, ಪರವಾಗಿಲ್ಲ ನಂಗೆ ಹೇಳ್ಕೊಡಿ ಸ್ವಲ್ಪ ಅಂತ. ಇಲ್ಲಮ್ಮ ಚೆನ್ನಾಗೇ ಮಾಡಿದೆ, ಆ್ಯಕ್ಚುಲಿ ಅವರು ಇಷ್ಟು ಬೇಗ ಯಾರಿಗೂ ಓಕೆ ಅನ್ನಲ್ಲ, ಟೇಕ್ ಓಕೆ ಅನ್ನಲ್ಲ, ಅದರಲ್ಲಿ ಇಷ್ಟು ಬೇಗ ನಿಮ್ಗೆ ಟೇಕ್ ಓಕೆ ಅಂದಿದ್ದಾರೆ ಅಂದರೆ ಇಟ್ಸ್ ಅ ಹ್ಯೂಜ್ ಡೀಲ್. ಸೊ ಐ ವಾಸ್ ವೆರಿ ಹ್ಯಾಪಿ. ಐ ಥಿಂಕ್ ದ್ಯಾಟ್ ವಾಸ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಫಾರ್ ಮೀ. ನಿಜವಾಗ್ಲೂ ಅವಾರ್ಡ್ಗಳಿಗೂ ಇದಾಗುತ್ತೆ. ಹಾಂ. ಇನ್ನು ಡಾನ್ಸ್ ಅಂತ ಬಂದಾಗ ನಿಮ್ಮ ಡಾನ್ಸ್ ಸಿಕ್ಕಾಪಟ್ಟೆ ಟ್ರೆಂಡಿಂಗ್, ಲೈಕ್ ಎಲ್ಲ ಲ್ಯಾಂಗ್ವೇಜಸಲ್ಲೂ ಪ್ರತಿಯೊಬ್ಬರು ಕೂಡ ಕಮೆಂಟ್ಸ್ ಸೆಕ್ಷನಲ್ಲಿ ನಾವು ನೋಡಿದಾಗ ಎಲ್ಲರೂ ಕಮೆಂಟ್ ಮಾಡೋದು ಅದೇ ಕಾಮನ್ ಆಗಿ ಅಲ್ಲಿ ಕಮೆಂಟ್ ಇದ್ದೇ ಇರುತ್ತೆ, ಡಾನ್ಸ್ ನೆಕ್ಸ್ಟ್ ಲೆವೆಲ್ ಅಂತ. ಆ ಥರ ಮೈ ಚಳಿ ಅನ್ನೋದು ಬಿಟ್ಟು ಡಾನ್ಸ್ ಮಾಡಬೇಕು ಅಂತಂದರೆ ಏನು ನಿಮಗೆ ಅದು ಏನಾದರೂ ಲೈಕ್ ಏನೋ ಇನ್ಸ್ಪೈರ್ ಮಾಡುತ್ತೆ, ಅಥವಾ ಇಲ್ಲ ಒಂದು ಆ್ಯಕ್ಟಿಂಗ್ ಅಂತ ಬಂದಾಗ, ಈ ಥರ ಒಂದು ದೊಡ್ಡ ಸಿನಿಮಾ ಅಂತ ಬಂದಾಗ ನನಗೆ ಅಂತ ಒಂದು ಸ್ಪೇಸ್ ಸಿಕ್ಕಾಗ ನಾನು ಅದನ್ನು ಯುಟಿಲೈಸ್ ಮಾಡ್ಕೋಬೇಕು ಅನ್ನೋದು, ಅಥವಾ ಹೇಗೆ ಅನ್ನೋದು? ಖಂಡಿತ. ಫಸ್ಟ್ ಆಫ್ ಆಲ್ ಐ ಲವ್ ಡಾನ್ಸಿಂಗ್. ನಾನು ಆ್ಯಕ್ಟಿಂಗ್ ಮಾಡೋ ಮುಂಚೆಯಿಂದ ಐ ಆಮ್ ಎ ಡಾನ್ಸರ್. ಸೊ ಡಾನ್ಸರ್ ಅಂದರೆ ಪ್ರೊಫೆಷ್ನಲ್ ಎಲ್ಲೋ ಹೋಗಿ ಕಲ್ತಿದ್ದಲ್ಲ, ಐ ಜಸ್ಟ್ ಎಂಜಾಯ್ ಡಾನ್ಸಿಂಗ್. ಇಟ್ ಮೇಕ್ಸ್ ಮೀ ಫೀಲ್ ಸೋ ಹ್ಯಾಪಿ. ಸೊ ಅದರಲ್ಲಿ ನನಗೆ ಸಿನಿಮಾಲಿ ಈ ಥರ ಡಾನ್ಸ್ ಇದೆ ಅಥವಾ ಡಾನ್ಸ್ ಮಾಡಬೇಕು ಅಂತ ಬಂದಾಗ ಐ ವಿಲ್ ಯುಟಿಲೈಸ್ ಎವ್ರಿ ಮಿನಿಟ್ ಆಫ್ ಇಟ್. ಐ ವಿಲ್ ಗಿವ್ ಮೈ ಬೆಸ್ಟ್. ಸೊ ಐ ಜಸ್ಟ್ ಎಂಜಾಯ್, ನ್ಯಾಚುರಲಿ ಬರುತ್ತೆ ಅದೇ, ಯಾಕಂದರೆ ನಾನು ಡಾನ್ಸ್ ಇಷ್ಟಪಡೋದ್ರಿಂದ ಇಟ್ ನ್ಯಾಚುರಲಿ ಕಮ್ಸ್ ಟು ಮೀ. ಉಪ್ಪಿ ಸರ್ ಕಾಂಪ್ಲಿಮೆಂಟ್ ಏನಿತ್ತು ಡಾನ್ಸ್ ನೋಡಿ? ತುಂಬ ಚೆನ್ನಾಗಿತ್ತು. ಅದು ನಾನು ಯಾವಾಗಲೂ ನೆನ್ಪಿಟ್ಕೋತೀನಿ ಅದನ್ನ. ಅವರು ಏನು ಶಾರ್ಟ್ ಎಲ್ಲ ಸಾಂಗ್ ಎಲ್ಲ ಮುಗ್ದಾದ್ಮೇಲೆ ಅವ್ರು ಹೇಳ್ತಾ ಇದ್ರು, ಈ ಕಾಂಪ್ಲಿಮೆಂಟ್ಸ್ ಆಲ್ಸೋ ತುಂಬ ಚೆನ್ನಾಗಿ ಮಾಡಿದ್ದೀರಾ, ನೀವೇ ಅದನ್ನ ತಿರ್ಗಾ ಮಾಡಿದರೆ ಅಷ್ಟು ಚೆನ್ನಾಗಿ ಬರಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳಿದರು. ಸೊ ಅವ್ರ ಬಾಯಿಂದ ಅವ್ರ ಕಡೆಯಿಂದ ಈ ಕಾಂಪ್ಲಿಮೆಂಟ್ ಬರೋದು ಇಸ್ ವಿನ್ ಸಿಚುವೇಶನ್. ಸೂಪರ್. ಒಂದು ಕಡೆ ಡಾನ್ಸ್ ಇರ್ಬೋದು, ಇನ್ನೊಂದು ಕಡೆ ಆ್ಯಕ್ಟಿಂಗ್ ಇರ್ಬೋದು, UI ಒಂದು ರೀತಿಲಿ ಕಂಪ್ಲೀಟ್ಲಿ ಪ್ಯಾಕೇಜ್ ಅಂತ ಹೇಳ್ಬೋದು. ಪ್ರತಿಯೊಬ್ಬರು ಕೂಡ ಒಂದು ವಿಷನಲ್ಲೂ ಅಷ್ಟೇ. ಈಗ ವಾರ್ನರ್ ಬೇರೆ ರಿಲೀಸ್ ಆಗಿದೆ. ವಾರ್ನರ್ ನಿಜವಾಗ್ಲೂ ಎಲ್ರಿಗೂ ವಾರ್ನರ್ ಆಗಿ ನಿಂತಿದೆ ಅಲ್ಲ. ಆ ವಾರ್ನರ್ ಬಗ್ಗೆ ನೀವು ಹೇಳಬೇಕು, ಲೈಕ್ ಟೀಮ್ ಆಗಿರೋದ್ರಿಂದ, ಒಂದು ಪಾರ್ಟ್ ಆಗಿರೋದ್ರಿಂದ ನಿಮಗೇನು ಅನ್ನಿಸ್ತು ಸ್ಪೆಷಲಿ? ನಾನು ಅವತ್ತೇ ನೋಡಿದ್ದು ವಾರ್ನರ್. ಉಪ್ಪಿ ಸರ್ ಐ ಥಿಂಕ್ ಬೇರೆ ಇಂಟರ್ವ್ಯೂಸಲ್ಲಿ ಹೇಳಿದ್ದಾರೆ, ಅವ್ರಿಗೆ ಈ ಟೀಸರ್ ಅಥವಾ ಟ್ರೇಲರ್ ಬಿಡೋದು ಇಷ್ಟ ಇಲ್ಲ, ಅವ್ರಿಗೆ ಏನೋ ಬಿಡದೆ ಡೈರೆಕ್ಟ್ ಸಿನಿಮಾ ಸ್ಕ್ರೀನಲ್ಲಿ ನೋಡಬೇಕು. ಬಟ್ ಇದು ಟ್ರೆಂಡಿಂಗ್ ಅದು ಇದು ಅಂತ ಹೇಳ್ತಾರಲ್ಲ, ಅದಕ್ಕೆ ಒಂದು ಡಿಫ್ರೆಂಟ್ ಸ್ಟೈಲಲ್ಲಿ ವಾರ್ನರ್ ಅಂತ ರಿಲೀಸ್ ಮಾಡಿದ್ರು. ಐ ಥಿಂಕ್ ಆ ವಾರ್ನರ್ ಎಲ್ಲರಿಗೂ ಒಳ್ಳೆ ವಾರ್ನಿಂಗ್ ಥರ ಇತ್ತು. ಆ್ಯಂಡ್ ಸಿ ಎಂಟರ್ಟೈನ್ಮೆಂಟ್ ವೈಸ್ ಸರ್
ವಿಲ್ ರಿಲೀಸ್ ಇಟ್. ಅದನ್ನ ನಾವು ಹೇಗೆ ತಗೋತೀವಿ, ಅದನ್ನ ಹೇಗೆ ಅರ್ಥ ಮಾಡ್ಕೋತೀವಿ ಅಂತ, ದಟ್ ಈಸ್ ಮೋರ್ ಇಂಪಾರ್ಟೆಂಟ್. ಆ್ಯಂಡ್ ವಾರ್ನರ್ ನೋಡಬೇಕಾದ್ರೆ ಅವ್ರು ಫಸ್ಟ್ ಮೆನ್ಷನ್ ಮಾಡಿರ್ತಾರೆ ಏನ್ದ್ರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಇನ್ಫ್ಲೇಷನ್ ಆಗಲಿ, COVID-19, ವಾರ್ಸ್, ಅನ್ಎಂಪ್ಲಾಯ್ಮೆಂಟ್, ಅದೆಲ್ಲ 2040 ಅಂತ ತೋರಿಸಿದ್ದಾರೆ. ಬಟ್ ಇವಾಗ ಅದಾಗ್ತಿಲ್ಲ ಅಥವಾ ಇವಾಗೆಲ್ಲ ನಾರ್ಮಲ್ ಆಗಿದೆ ಅಂತ ಹೇಳೋಕ್ಕಾಗಲ್ಲ. ಯಾಕಂದರೆ ವಿ ಆರ್ ಫೇಸಿಂಗ್ ಎವ್ರಿ ಸಿಚುವೇಶನ್ ಈವನ್ ನೌ ವಿಚ್ ವಿಲ್ ಲೀಡ್ ಟು ಅ ಬಿಗರ್ ಪ್ರಾಬ್ಲಮ್. ಸೊ UI ಸಿನಿಮಾ ಹೇಗಿರುತ್ತೆ, ಅದರಲ್ಲಿ ನಾವು ಏನು ನೋಡಿ ಏನು ಮೆಸೇಜ್ ತೊಗೋಬೋದು ಅಂತ ಇವನ್ ಐ ಆಮ್ ವೇಟಿಂಗ್ ಆಸ್ ಅನ್ ಆಡಿಯನ್ಸ್ ಟು ವಾಚ್. ಐ ಥಿಂಕ್ ಇಟ್ ವಿಲ್ ಬಿ ಲೈಕ್ ಅ ವೇಕಪ್ ಕಾಲ್ ಎಲ್ಲರಿಗೂ. ನಿಜ. ಹೋಪ್ಫುಲಿ ಯಾವಾಗಲೂ ಈ ಉಪ್ಪಿ ಸರ್ದೊಂದು ಥಾಟ್ ಇದೆ. ಅವ್ರು ನೀವೇ ಹೇಳ್ದಂಗೆ ಅವ್ರ ಯೋಚನೆನೇ ಬೇರೆ. ಎಲ್ಲರೂ ಹಿಂಗೆ ಹೋಗ್ತಾ ಇದ್ರೆ ಅವ್ರು ಇನ್ಯಾವುದೋ ವೇಸ್ ಹುಡುಕ್ತಾ ಇರ್ತಾರೆ. ಸೊ ಯಾವಾಗಲೂ ಈ ಫ್ಯೂಚರ್ ಜನ್ರೇಷನ್ ಮತ್ತೆ ಜನಕ್ಕೆ ತುಂಬಾ ಕನೆಕ್ಟ್ ಆಗುವಂತ ಈ ತರದೊಂದು ಸ್ಟೋರಿಗಳನ್ನ ಆಯ್ಕೆ ಮಾಡ್ಕೋತಾರೆ. ಆ ಹಿಂದಿನ ಸಿನಿಮಾ ನೋಡ್ಬೋದು, ಸೂಪರ್ ಆಗಿರ್ಬೋದು, ಅಥವಾ ಉಪ್ಪಿ 2 ಆಗಿರ್ಬೋದು, ಸಾಕಷ್ಟು ಸಿನಿಮಾಗಳು. ನಿಮಗೆ ಅವ್ರ ಥಾಟ್ಸ್ ಅನ್ನ ನೋಡಿದಾಗ ಯಾಕೆ ಇವರು ಯಾವಾಗಲೂ ಇದೇ ರೀತಿ ಆಯ್ಕೆ ಮಾಡ್ಕೋತಾರೆ, ಆ ಥರದ್ದು ಏನಾದ್ರು ಅನ್ಸಿದ್ಯಾ? ಇಲ್ಲ, ತುಂಬ ಖುಷಿಯಾಗುತ್ತೆ ದಟ್ ಅವ್ರು ಈ ರೀತಿ ಟಾಪಿಕ್ಸ್ನ ತೊಗೊಂಡು ಲೈಕ್ ಏನು ತೋರಿಸ್ತಿದ್ದಾರೆ ಅಂತ. ಯಾಕಂದರೆ ಇವಾಗ ಎ ಐ ಬಗ್ಗೆ AI ಇಸ್ ಸೋ ಟ್ರೆಂಡಿಂಗ್. AI ನಮ್ಮ ಲೈಫಲ್ಲಿ ಏನೇನು ಪ್ರಾಬ್ಲಮ್ಸ್ ಕ್ರಿಯೇಟ್ ಮಾಡ್ಬೋದು ಅಥವಾ ನಮಗೆ ಸಪೋರ್ಟಾಗಿ ನಿಲ್ಬೋದು ಅಂತಲೂ ಇದೆ. ಸೊ ಇಟ್ ಹ್ಯಾಸ್ ಇಟ್ಸ್ ಪ್ರೋಸ್ ಆ್ಯಂಡ್ ಕಾನ್ಸ್. ಅದರಲ್ಲಿ ಐ ಥಿಂಕ್ ಉಪ್ಪಿ ಸರ್ ಜೊತೆ ಕೆಲಸ ಮಾಡಿ ನಾನೇನು ಕಲ್ತಿದ್ದೀನಿ ಅಂದರೆ ಟು ನಾಟ್ ಬಿ ಅಫ್ರೇಡ್ ಟು ಬಿ ಡಿಫ್ರೆಂಟ್. ಇಟ್ಸ್ ಓಕೆ ಟು ಥಿಂಕ್ ಔಟ್ ಆಫ್ ದ ಬಾಕ್ಸ್. ಎಲ್ಲರೂ ಒಂದು ರೀತಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ನಾವು ಒಂದು ಸ್ವಲ್ಪ ಬೇರೆ ರೀತಿ ತೊಗೊಂಡ್ರೆ ಟು ಬಿ ಯೂನೀಕ್ ಇನ್ ಅವರ್ ಓನ್ ವೇ. ಇಟ್ಸ್ ಓಕೆ. ಭಯ ಪಡೋ, ಇಟ್ಸ್ ಓಕೆ ಟು ಟೇಕ್ ರಿಸ್ಕ್ಸ್. ಸೊ ಅವ್ರ ಜೊತೆ ಇದು ನೀವೆಲ್ಲರೂ ಕೂಡ ಅದೇ ಆ ಒಂದು ಅವ್ರೇನು ಥಿಂಕ್ ಮಾಡ್ತಾರೆ, ಸೊ ಅದಕ್ಕೆ ಎಲ್ಲರೂ ಕನೆಕ್ಟ್ ಆಗಿದ್ದೀರಿ ಅಂತ. ಓಕೆ ನಾಟ್ ಟು ಬಿ ಅ ಫಾಲೋವರ್ ಆಲ್ ದ ಟೈಮ್, ಬಿ ಅ ಲೀಡರ್ ಆಲ್ಸೋ. ಸೊ ಈ ಥರದ ಥಾಟ್ಸ್. ಆ್ಯಂಡ್ ವಾರ್ನರ್ ನೋಡಿದಾಗ್ಲೂ ಅಷ್ಟೇ, ಉಪ್ಪಿ ಸರ್ ಬಿಟ್ರೆ ಎಲ್ಲೋ ಇನ್ನೊಂದು 2 ಕ್ಯಾರೆಕ್ಟರ್ಸ್ ಅಷ್ಟೇ ನಮಗೆ ಕಾಣಿಸಿದ್ದು. ನಿಮ್ಮನ್ನೆಲ್ಲ ಯಾರನ್ನೂ ತೋರಿಸಿಲ್ಲ ಅಷ್ಟು. ವಾರ್ನರಲ್ಲಿ ಇನ್ 2+ ಮಿನಿಟ್ಸ್ ಇರುತ್ತಲ್ಲ, ಅಷ್ಟು ತೋರಿಸಿದ್ದೆ ನಮ್ಗೆ ತುಂಬಾ ಖುಷಿ ಆಯ್ತು. ಇಲ್ಲಾಂದ್ರೆ ಫಸ್ಟ್ ನೆನಪಿದ್ಯಾ, ಬರೀ ಆಡಿಯೋ ಮಾತ್ರ ರಿಲೀಸ್ ಮಾಡಿದ್ರು. ನನ್ನ ಇಂಟರ್ನೆಟ್ ಏನು ವರ್ಕ್ ಆಗ್ತಿಲ್ವಾ, ಬರೀ ಬ್ಲ್ಯಾಂಕ್ ಸ್ಕ್ರೀನ್ ಬರ್ತಿದೆ ಯಾಕೆ ಅಂತ ಅನ್ಕೊಂಡೆ. ಬಟ್ ಐ ಥಿಂಕ್ ಆಡಿಯನ್ಸ್ ಆರ್ ಹ್ಯಾಪಿ, ಐ ಆಮ್ ಹ್ಯಾಪಿ. ರಿಲೀಸಿಗೆ ವೇಟಿಂಗ್. ಈ ಥರ ಡಿಫ್ರೆಂಟ್ ಆದ ಯೋಚನೆಗಳು ಅಂದರೆ ಅವರು ಏನನ್ನೂ ಬಿಟ್ಕೊಡೋದಿಲ್ಲ. ಬಟ್ ಆರ್ಟಿಸ್ಟ್ ಅಂತ ಬಂದಾಗ ನಿಮಗೆ ಕತೆಗಳನ್ನು ಹೇಳುವ ರೀತಿ ಇರ್ಬೋದು, ಅದನ್ನು ಹೇಗೆ ಕನ್ವೆ ಮಾಡ್ತಾರೆ ಅಂತ. ಅಂದರೆ ಏನಾದ್ರು ಬಿಟ್ಕೊಡ್ತಾರಾ ಅಥವಾ ಅಲ್ಲೂ ಕೂಡ ಸೀಕ್ರೆಟ್ ಅನ್ನೋದನ್ನ ಮೇಂಟೈನ್ ಮಾಡ್ತಾರಾ? ಬೇರೆಯವ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನನ್ಗೆ ಹೆಂಗಿದೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ನನಗೆ ಕತೆ ವಾಸ್ ಸೆಕೆಂಡರಿ. ಸೊ ಅವ್ರ ಜೊತೆ ನಾನು ಮೀಟ್ ಮಾಡಬೇಕಾದ್ರೆ ಈ ಥರ ಪಾತ್ರ ಇದೆ ಅಂತ ಹೇಳಬೇಕಾದ್ರೆ ಐ ವಾಸ್ ವೆರಿ ಹ್ಯಾಪಿ. ಐಮ್ ಲೈಕ್ ಓಕೆ ಸರ್, ನಾನು ಮಾಡೇ ಮಾಡ್ತೀನಿ ಇದನ್ನ. ಬಟ್ ಅವ್ರು ನಂಗೆ ಹೇಳಿದರು ನನ್ನ ಪಾತ್ರ ಹೇಗಿರುತ್ತೆ, ಏನು ಎಕ್ಸ್ಪೆಕ್ಟ್ ಇದ್ದಾರೆ. ಆ್ಯಂಡ್ ಒಂದು ಸೀರೀಸ್ ಏನೋ ಹೇಳಿದ್ರು ನೋಡೋಕ್ಕೆ, ಅದನ್ನ ನೋಡಿ ಆ ಥರ ಒಂದು ವೇಯಲ್ಲಿರುತ್ತೆ. ನಂಗೆ ಒಂದು ಕ್ಲೂ ಕೊಟ್ಟರು, ಈ ಥರ ಇರುತ್ತೆ ಸಿನಿಮಾ. ಆ್ಯಂಡ್ ಫೋನಲ್ಲಿ ಗ್ರಾಫಿಕ್ಸ್ ಎಲ್ಲ ಹೇಗಿರುತ್ತೆ ಅಂತ ತೋರಿಸಿದ್ರು. ಐ ವಾಸ್ ಟೇಕನ್ ಅ ಬ್ಯಾಕ್. ಎಷ್ಟು ಯೂನಿಕಾಗಿ ಅವಾಗಲೇ ಸ್ಕೆಚ್ ಎಲ್ಲ ಮಾಡಿದರು. ಆಫ್ಟರ್ ದ್ಯಾಟ್ ಅದಾದಮೇಲೆ ಇವಾಗ ಸ್ಟಾರ್ಟಿಂಗ್ ಏನು ಕತೆ ಇರುತ್ತೆ ಅದು ಚೇಂಜ್ ಆಗ್ತಾ ಶೂಟ್ ಟೈಮಿಗೆ ಏನಿರುತ್ತೆ ಅಂತ ನಮ್ಗೆ ಗೊತ್ತೇ ಆಗಲ್ಲ. ಐ ಥಿಂಕ್ ಅಲ್ಲಿ ಅಸಿಸ್ಟೆಂಟ್ ಡೈರೆಕ್ಟರ್ಸ್ನು ಕೇಳಬೇಕಾದ್ರೆ ಇವತ್ತೇನು ಶಾರ್ಟ್, ಇವತ್ತೇನು ಮಾಡೋದು ಅಂದರೆ, ಮೇಡಮ್ ನೀವು ಸ್ಪಾಟಿಗೆ ಬನ್ನಿ, ಅಲ್ಲಿ ನಮಗೂ ಗೊತ್ತಾಗುತ್ತೆ. ಆಫೀಸರ್ ಎಲ್ಲರಿಗೂ ಒಟ್ಟಿಗೆ ಹೇಳ್ತಾರೆ, ನೀವು ಬಂದುಬಿಡಿ ಅಂತ. ಲೈಕ್ ಓಕೆ ನೈಸ್. ಸೊ ಚೇಂಜಸ್ ನಡೀತಾನೆ ಇತ್ತು. ಸೊ ಇದೇ ಕತೆ ಇವತ್ತು ಇದೇ ಮಾಡೋದು ಅಂತ ಸ್ಟಿಕ್ ಆನ್ ಎಲ್ಲೂ ಆಗಿಲ್ಲ. ಸೊ ಆಫೀಸರ್ ಅಂದರೆ ಯು ಶುಡ್ ಬಿ ರೆಡಿ ಫಾರ್ ಚೇಂಜ್. ಅವ್ರ ಥಿಂಕಿಂಗ್ ಹೇಗಿರುತ್ತೆ, ಅವ್ರ ಮೈಂಡ್ ಹೇಗೆ ವರ್ಕ್ ಆಗುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಎಲ್ಲ. ಏನು ಅದೇ ನಾವೀಗ ಬರೀ ಸಾಂಗ್ ಬಗ್ಗೆನೇ ಮಾತಾಡಬೇಕಾಗತ್ತೆ. ಆಬ್ವಿಯಸ್ಲಿ ನೀವು ಕತೆ ಅಂತೂ ಬಿಟ್ಕೊಡಲ್ಲ, ಬಟ್ ವಾರ್ನರಲ್ಲಿ ನೀವು ಇಲ್ವೂ ಇಲ್ಲ, ಸಾಂಗಲ್ಲೇ ತಗೊಳ್ಳೋಣ. ಸೊ ಕಾಸ್ಟ್ಯೂಮ್ಸ್ ಅಂತೂ ಡಿಫ್ರೆಂಟ್ ಆಗಿದೆ. ಯೂಶಲಿ ಅವ್ರ ಸಿನಿಮಾಸ್ ಅಂತಂದರೆ ಅದು ನಾವು ಒಂದು ಗ್ರಾಫ್ ಹಾಕೊಂಡು ಇಟ್ಕೊಂಡ್ಬಿಡ್ಬೇಕು, ಇವ್ರದ್ದು ಕಾಸ್ಟ್ಯೂಮ್ಸ್ ಎಲ್ಲ ಹೀಗಿರುತ್ತೆ ಅಂತ ಹೇಳಿ. ಸೊ ಉಪ್ಪಿ ಸರ್ದೇ ಆ ರೀತಿಯಾಗಿದೆ ಕಾಸ್ಟ್ಯೂಮ್ಸ್. ಆ್ಯಂಡ್ ಸಾಂಗಲ್ಲಿ ನಿಮ್ಮ ಕಾಸ್ಟ್ಯೂಮು ಅಷ್ಟೇ ತುಂಬ ವಿಭಿನ್ನವಾಗಿದೆ. ಸೊ ಆ ಕಾಸ್ಟ್ಯೂಮ್ ಡಿಸೈನ್ಸ್ ಆ್ಯಂಡ್ ಎಷ್ಟೊತ್ತು ತಗೋತು ಆ ಒಂದು ಮೇಕಪ್ಗೆ, ಆ ಪ್ರಾಸೆಸ್ ಹೇಗಿತ್ತು ಅಂತ. ಸೊ ನನ್ನ ಲುಕ್ಗೆ ಟ್ರೋಲ್ ಸಾಂಗಲ್ಲಿ ನೋಡ್ಬೋದಲ್ಲ, ಅದೇ ಲುಕ್ ಕ್ಯಾರಿ ಆಗುತ್ತಾ ಅಥವಾ ಅದೇ ನನ್ನ ಲುಕ್ ಅಂತ ನಾನು ಇವಾಗೇನು ಹೇಳೋಕ್ಕಾಗಲ್ಲ. ಬಟ್ ಆ ಸಾಂಗಿಗೆ
ಬಂದಾಗ ಆ ಲುಕ್ಗೆ ತುಂಬ ಟ್ರಯಲ್ಸ್ ಆಯಿತು. ಐ ಥಿಂಕ್ ಹೇರ್ ಸ್ಟೈಲಿಂದ ಹಿಡಿದು ಕಾಸ್ಟ್ಯೂಮಿಂದ ಹಿಡಿದು ತುಂಬಾ ಟ್ರಯಲ್ಸ್ ಮಾಡಿದ್ವಿ. ಬ್ಯಾಕ್ ಟು ಬ್ಯಾಕ್ ಚೇಂಜಸ್, ಹೇರ್ ಸ್ಟೈಲ್ ಚೇಂಜಸ್, ಯಾವ್ದು ಸೂಟ್ ಆಗುತ್ತೆ, ಯಾವುದು ಸ್ವಲ್ಪ ಲೈಕ್ ನಾನು ಬೇರೆ ಸಿನಿಮಾಗಳಲ್ಲಿ ಹೌ ಐ ಲುಕ್ ಇನ್ ಮೈ ಡಿಫ್ರೆಂಟ್ ಫಿಲ್ಮ್ಸ್ ಆ ಥರ ಕಾಣಿಸೋದು ಬೇಡ, ಸ್ವಲ್ಪ ಡಿಫ್ರೆಂಟಾಗಿ ಕಾಣಿಸ್ಕೊಳ್ಳೋಣ ಅಂತಿತ್ತು. ಸೊ ಚೇಂಜಸ್ ಆಯಿತು. ಐ ಥಿಂಕ್ ಇಟ್ ವಾಸ್ ವೆರಿ ಫಂಕಿ, ಆ ಒಂದು ಔಟ್ಫಿಟ್ಸ್ ಆ್ಯಂಡ್ ವೆರಿ ಕಲರ್ಫುಲ್. ಸೊ ಹೇರ್ ಸ್ಟೈಲು ಬಂದಾಗ ಈ ಥರ ರೆಫರೆನ್ಸ್ ತೋರಿಸಿದ್ರು, ನಾನು ನೋಡಿದ ತಕ್ಷಣ ಹೋಯ್ತು, ನನ್ನ ಕೂದಲು ಹೋಯ್ತು, ಪ್ಯಾನ್ ಫ್ರೈ ಆಯಿತು ಫುಲ್ಲು ಅಂತ ಅಂದ್ಕೊಂಡೆ. ಬಟ್ ಐ ಥಿಂಕ್ ಇಟ್ ವಾಸ್ ಆಲ್ ವರ್ತ್ ಇಟ್. ಎವ್ರಿ ಡೇ 2 ಅವರು ನೂಡಲ್ ಕರ್ಲ್ ಮಾಡ್ತಾ ಹೀಟ್ ಕೊಡ್ತಾ ಬಟ್ ಇಟ್ ವಾಸ್ ಆಲ್ ವರ್ತ್ ಇಟ್. ಬಟ್ 2 hours ಆಯಿತು ರೆಡಿ ಆಗೋಕ್ಕೆ. ಆ ಹೇರ್ ಸ್ಟೈಲಿಗೆ ಬೇಕು ಅಷ್ಟೊತ್ತು, ಅಷ್ಟು ಟೈಮ್ ಕೊಟ್ಟರು ಪಾಪ ಅರ್ಥ ಮಾಡಿಕೊಂಡು ಇಷ್ಟೊತ್ತಾಗುತ್ತೆ ಅಂತ. ಬಟ್ ಆ ಹೀಟ್ ಹಾಕಿ ಒಂದು 2-3 ಕೂದಲು ದಿನ 2-3 ಅಂತಿದ್ದೀನಿ, ಅದನ್ನ ಡಬಲ್ ತ್ರಿಬಲ್ ಮಾಡ್ಕೊಳ್ಳಿ. ಬಟ್ ಇಟ್ ವಾಸ್ ಆಲ್ ಫನ್. ಐ ಥಿಂಕ್ ಸ್ಕ್ರೀನಲ್ಲಿ ನೋಡಬೇಕಾದ್ರೆ ಚೆನ್ನಾಗಿ ಕಾಣಿಸ್ತೀನಿ. ಇಟ್ ಈಸ್ ಆಲ್ ವರ್ತ್ ಇಟ್ ಅಂತ ಅನಿಸುತ್ತೆ. ಅದೇ ಅವರ ಸಿನಿಮಾಗಳು ಅವರು ಅಂತಂದರೆ ಪರ್ಫೆಕ್ಟ್. ಹೀಸ್ ಎ ಟ್ರೆಂಡ್ ಸೆಟ್ಟರ್. ಐ ಥಿಂಕ್ ಅವರು ಒಂದು ಟ್ರೆಂಡ್ ಸೆಟ್ ಮಾಡಿಬಿಡ್ತಾರೆ. ಈ ಪ್ರತಿಯೊಂದು ಸಿನಿಮಾಲು ಒಂದು ಲುಕ್ ಕ್ರಿಯೇಟ್ ಮಾಡಿ ಐ ಥಿಂಕ್ ಎವ್ರಿ ಒನ್ ವಿಲ್ ಅಡಾಪ್ಟ್ ದಟ್. ಅದನ್ನ ಈ ಉಪ್ಪಿ ಸ್ಟೈಲ್ ಅಂತ ಇದೆ ಅಲ್ಲ, ಇವಾಗ ಅವ್ರದ್ದೇ ಒಂದು ಸ್ಟೈಲಿಂಗ್. ಏನಾದರೂ ಇವಾಗ ಎಲ್ಲಾದರೂ ಹೋಗಿ ಶಾಪಿಂಗ್ ಎಲ್ಲಾದರೂ ಮಾಡ್ತಾ ಏನಾದರೂ ನೋಡಿದ್ರೆ ಇದು ಉಪ್ಪಿ ಸ್ಟೈಲ್ ಥರ ಇಲ್ಲ ಅವ್ರದ್ದೇ ಒಂದು ಟ್ರೆಂಡ್ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ಐ ಹೋಪ್ ಈ ಸಿನಿಮಾಲು ಆ ಒಂದು ಟ್ರೆಂಡ್ ಸೆಟ್ಟಿಂಗ್ ಸ್ಟೈಲಿಂಗ್ ಇರುತ್ತೆ ಅಂತ. ಅಲ್ಲ, ಅದು ಆಲ್ರೆಡಿ ಆ ಟ್ರೆಂಡ್ ಅನ್ನೋದು ಆಲ್ರೆಡಿ ಕಾಣ್ತಾ ಇದೆ, ಕ್ರಿಯೇಟ್ ಆಗಿಬಿಡುತ್ತೆ. ಸೊ ಇನ್ನು ಸಿನಿಮಾ ನೋಡಿದ್ಮೇಲೆ ಮತ್ತಷ್ಟು ಅದು ಫಾಲೋ ಆಗುತ್ತೆ. ಜೊತೆಗೆ ಒಂದು ಸಿನಿಮಾಗೆ, ಒಂದು ಸಾಂಗ್ಗೆ ಇಷ್ಟೆಲ್ಲ ಪ್ರಿಪ್ರೇಷನ್ಸ್ ಅಂತ ಅಂದರೆ, ಲೈಕ್ ನೀವೇ ಹೇಳಿದ್ರಿ 2 ಅವರ್ ಕರ್ಲಿಂಗ್ ಇರ್ಬೋದು, ಮೇಕಪ್ಗೆ, ಕಾಸ್ಟ್ಯೂಮ್ಸ್ಗೆ ಎಲ್ಲವೂ ಕೂಡ. ಸಿನಿಮಾ ಅಂತ ಬಂದಾಗ ಇಡೀ ಸಿನಿಮಾಗೆ, UI ಸಿನಿಮಾಗೆ ರೇಷ್ಮಾ ಅವರ ಆ ಒಂದು ಏನಂತಾರೆ ಪ್ರಿಪ್ರೇಷನ್ಸ್ ಎಷ್ಟು ಚಾಲೆಂಜಿಂಗ್ ಆಗಿತ್ತು ಆ್ಯಂಡ್ ಹೇಗಿತ್ತು? ಪ್ರಿಪ್ರೇಷನ್ಸ್ ಐ ಥಿಂಕ್ ಡೇ 1 ಸ್ಟಾರ್ಟ್ ಆಗುತ್ತೆ. ನಾನು ಯಾವಾಗ ಸರ್ನ ಮೀಟ್ ಮಾಡಿದೆ ಆವಾಗ ಸ್ಟೈಲಿಸ್ಟ್ ಜೊತೆ ನಾನು ಕೂತ್ಕೊಂಡು ಮೇ ಬಿ ನನ್ನ ಅಷ್ಟು ಕ್ರಿಯೇಟಿವಿಟಿ ಅಥವಾ ನನ್ನ ಒಪಿನಿಯನ್ನ ಶೇರ್ ಮಾಡ್ಕೊಂಡು ಡಿಸ್ಕಸ್ ಮಾಡ್ತಾ ಇದ್ದೆ. ನನ್ನ ಸರು ಹೇಳಿದರು, ನಿಮ್ಗೇನಾದರೂ ಥಾಟ್ ಬಂದರೆ ಅಥವಾ ಐಡಿಯಾ ಬಂದರೆ ಹೇಳಿ ಹೆಂಗಿರುತ್ತೆ ಅಂತ. ಯಾಕಂದರೆ ಈ ಕ್ಯಾರೆಕ್ಟರ್ ಹಿಂಗಿರುತ್ತೆ, ಈ ಥರ ಕಲರ್ಫುಲ್ಲಾಗಿ ನೋಡ್ಬೋದು ನೀವು. ಸೊ ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ ಹೇಳಿ ಅಂತ. ಸೊ ನಾನು ಡಿಸೈನರ್ ಜೊತೆ ಕೂತ್ಕೊಂಡು ಮಾತಾಡಿ ವಿ ವೆಂಟ್ ಥ್ರೂ ಅ ಲಾಟ್ ಆಫ್ ಆಪ್ಷನ್ಸ್. ಅದಾದಮೇಲೆ ಟ್ರಯಲ್ಸ್ ಎಲ್ಲ ಮಾಡಿದ್ದು. ಬಟ್ ವಿ ಟ್ರೈಡ್ our ಬೆಸ್ಟ್ ಟು ಮ್ಯಾಚ್ ಉಪೇಂದ್ರ ಸರ್ಸ್ ಥಿಂಕಿಂಗ್ ಆ್ಯಂಡ್ ಸ್ಟೈಲ್. ಅಷ್ಟೇ, ನಾನು ಇನ್ನೂ ಜಾಸ್ತಿ ಏನೂ ಹೇಳೋಕ್ಕಾಗಲ್ಲ. ಎಸ್, ಅವ್ರ ಸ್ಟೈಲ್ಸ್ ಆ್ಯಂಡ್ ಟ್ರೆಂಡ್ ಬಗ್ಗೆ ಹೇಳ್ತಾ ಇದ್ದಾರೆ. ಲೈಕ್ ಉಪ್ಪಿ ಅಂತಂದರೆ ಆ ಒಂದು ಟ್ರೆಂಡ್, ಆ ಒಂದು ಸ್ಟೈಲ್ ಅಂತ ಹೇಳಿ. ನೀವು ಯಾವಾಗ ಅವರ ಸಿನಿಮಾನ ನೋಡಿದರೆ, ಲೈಕ್ ಯಾವ ಏಜ್ ಅಂತ ಹೇಳಲ್ಲ ಐ ಥಿಂಕ್, ಸೊ ಯಾವ ಟೈಮಲ್ಲಿ ಅವ್ರ ಸಿನಿಮಾ ನೋಡಿದ್ದು? ಮುಂಚೆನೇ ಅವ್ರು ಒಂದು ದೊಡ್ಡ ಲೆಜೆಂಡರಿ ಡೈರೆಕ್ಟರ್ ಆ್ಯಂಡ್ ಸ್ಟಾರ್. ಸೊ ನಾನು ಏಜ್ ಅಂತ ಹೇಳ್ಬೇಕಂದ್ರೆ ಹುಟ್ಟೋ ಮುಂಚೆನೇ ಈಸ್ ಆಲ್ರೆಡಿ ಅ ಸ್ಟಾರ್. ಕರೆಕ್ಟ್. ಸೊ ಆ್ಯಂಡ್ ಚಿಕ್ಕವಳು ಇರಬೇಕಾದ್ರೆ ಅಷ್ಟು ಗೊತ್ತಾಗಲ್ಲ. ಐ ಥಿಂಕ್ ಇವಾಗ ವೆನ್ ಐ ಸ್ಟಾರ್ಟೆಡ್ ಡೂಯಿಂಗ್ ಮೈ ಮೂವೀಸ್, ಅವಾಗ ಅಪ್ಪಗೆ ನಮ್ಮ ತಂದೆಗೆ ಸಿನಿಮಾ ಹುಚ್ಚು. ಅವರೆಲ್ಲ ಸಿನಿಮಾ ನೋಡ್ತಾರೆ, ಪ್ರತಿಯೊಂದು ಯಾವ ಭಾಷೆ ಆಗಲಿ ಅಥವಾ ಎನಿ ಸಿನಿಮಾ. ನೀವು ಅವ್ರನ್ನ ಇದು ನೋಡಿದ್ದೀರಾ ಅಂತ ಕೇಳಿ ಅವರು ನೋಡಿದ್ದೀನಿ ಅಂತ ಅದ್ರ ಬಗ್ಗೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡ್ತಾರೆ. ಸೊ ಆವಾಗ ಮನೇಲಿ ಐ ಸ್ಟಾರ್ಟೆಡ್ ವಾಚಿಂಗ್ ಮೋರ್ ಫಿಲ್ಮ್ಸ್, ಉಪೇಂದ್ರ ಸರ್ ಫಿಲ್ಮ್ಸ್. ನಮ್ಮ ಮನೇಲಿ ಎಲ್ಲರೂ ಅವ್ರನ್ನ ತುಂಬ ಇಷ್ಟಪಡ್ತಾರೆ. ಆವಾಗ ನೋಡೋಕ್ಕೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಐ ಆಲ್ವೇಸ್ ಅಡ್ಮೈರ್ ಹಿಸ್ ವರ್ಕ್. ಐ ಥಿಂಕ್ ಅವ್ರ ಸಿನಿಮಾ ಆ್ಯಂಡ್ ಅವ್ರ ಪರ್ಸ್ನಾಲಿಟಿ ನನ್ನ ಒಂದು ಆರ್ಟಿಸ್ಟ್ ಆಗಿ ಆ್ಯಂಡ್ ಆ್ಯಸ್ ಅ ಪರ್ಸನ್ ಮೈ ಸೆಲ್ಫ್ ಇಟ್ ಹೆಲ್ಪ್ ಮೀ ಗ್ರೋ ಅ ಲಾಟ್. ಲೈಕ್ ಅವ್ರ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅಂತಂದರೆ ಜಸ್ಟ್ ಒಂದು ರೋಲ್ ಯಾವ್ದಾದ್ರು ಸಿಗ್ಲಿ ಅಂತ ಹೇಳಿ ಸಾಕಷ್ಟು ಜನ ಕಾಯ್ತಿರ್ತಾರೆ. ಹೌದು, ನೀವೇ ಹೇಳ್ದಂಗೆ ಇಡೀ ಮನೆಗೆ ಉಪ್ಪಿ ಅಂದ್ರೆ ಫೇವ್ರೇಟ್, ದೊಡ್ಡ ಫ್ಯಾನ್. ಸೊ ಅವ್ರ ಜೊತೆ ನಮ್ಮ ಮಗಳು ಆಕ್ಟ್ ಮಾಡ್ತಿದ್ದಾರೆ ಅಂದಾಗ ಮನೆಯವರ ಆ ಖುಷಿ ನೀವು ನೋಡಿದ್ದು ಹೇಗೆ? ಮನೆಯಲ್ಲಿ ಹೆಂಗಂದ್ರೆ ಅವ್ರು ನಾನು ಚೆನ್ನಾಗಿ ಮಾಡಿದ್ರು ಏನೂ ಹೇಳಲ್ಲ, ಚೆನ್ನಾಗಿ ಮಾಡಿಲ್ಲ ಅಂದ್ರೆ ಫಸ್ಟ್ ಹೇಳ್ತಾರೆ, ಅದು ಬೇರೆ ವಿಷಯ. ಚೆನ್ನಾಗಿ ಮಾಡಿದ್ರು ಕ್ರಿಟಿಸೈಸರ್ ಬಿಗ್ಗೆಸ್ಟ್ ಕ್ರಿಟಿಸೈಸಸ್ ನಮ್ಮ ಮನೆಯಲ್ಲಿ. ಆ್ಯಂಡ್ ಐ ಡೋಂಟ್ ಕಂಪ್ಲೇನ್, ಯಾಕಂದರೆ ನಿಮಗೆ ಹೊಗಳವ್ರು ತುಂಬ ಜನ ಇರ್ತಾರೆ. ಕರೆಕ್ಟ್. ನಮ್ಮನ್ನ ತಿದ್ದಿ
ಸರಿಯಾದ ದಾರಿಗೆ ಕರೆಸ್ಬೇಕು ಅಥವಾ ಸರಿಯಾದ ದಾರಿಯಲ್ಲಿ ನಡಿಬೇಕು ಅಂತ ತುಂಬ ಕಮ್ಮಿ ಜನ ನಮ್ಗೆ ಒಳ್ಳೇದು ಬಯಸೋರು ಇರ್ತಾರೆ. ಅದರಲ್ಲಿ ನಮ್ಮ ಫ್ಯಾಮ್ಲಿ ಇಸ್ ಆರ್ ಫಸ್ಟ್ ಪ್ರಯಾರಿಟಿ ಅದರಲ್ಲಿ. ಸೊ ದ ಬಿಗ್ಗೆಸ್ಟ್ ಕ್ರಿಟಿಸೈಸರ್ಸ್ ಈ ಥರ ಸಿನಿಮಾ ಅವಕಾಶ ಎಲ್ಲ ಓಕೆ ಆಗಿದೆ, ಎಲ್ಲ ಡನ್, ಈ ಥರ ಸಿನಿಮಾ ಮಾಡ್ತಿದ್ದೀನಿ ಅಂತ ಮನೇಲಿ ಹೇಳಬೇಕಾದ್ರೆ ದ್ಯಾಟ್ ವಾಸ್ ವೆರಿ ಹ್ಯಾಪಿ. ಅಪ್ಪ ಪರವಾಗಿಲ್ಲ ಅಂತೂ ಸ್ವಲ್ಪ ಹೇಳ್ತಾರೆ ಚೆನ್ನಾಗಿ ಮಾಡು ಅಂತ. ಅಮ್ಮ ಸ್ಟಾರ್ಟ್ ಆಯಿತು, ಹೌದಾ ಈ ಥರನಾ, ಏನು ಪ್ರಿಪ್ರೇಷನ್ಸ್ ಮಾಡಬೇಕು, ಹಾಂ ಸ್ಟಾರ್ಟ್ ಮಾಡು, ಏನು ಅವ್ರನ್ನ ಕೇಳು ಏನು ಮಾಡಬೇಕು, ಹೆಂಗೆ ರೆಡಿ ಆಗಬೇಕು, ಹೆಂಗೆ ಡೈಲಾಗ್ಸ್ ಹೆಂಗೆ ಹೇಳಬೇಕು ಅಂತ. ಸೊ ಆ ಪ್ರಿಪ್ರೇಷನ್, ಆ ಪ್ರೆಷರ್ ನನಗಿಂತ ನಮ್ಮಮ್ಮ ಜಾಸ್ತಿ ತೊಗೊಂಡ್ರು. ಶಿ ಟೇಕ್ಸ್ ಅ ಲಾಡ್ ಆಫ್ ಪ್ರೆಷರ್. ಸೊ ಬಟ್ ದೇ ವರ್ ವೆರಿ ಹ್ಯಾಪಿ. ಐ ಥಿಂಕ್ ತುಂಬ ಖುಷಿಪಟ್ಟರು, ಯಾಕಂದರೆ ಅಗೇನ್ ಇಷ್ಟು ಬೇಗ ನನಗೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ ದೇ ವರ್ ಆಲ್ಸೋ ವೆರಿ ಹ್ಯಾಪಿ ಆ್ಯಂಡ್ ಐ ವಾಸ್ ವೆರಿ ವೆರಿ ಗ್ರೇಟ್ಫುಲ್. ನಿಜ, ಹೊಗಳವ್ರು ಜಾಸ್ತಿ, ನನ್ನ ಫಾಲ್ಟ್ಗಳನ್ನ ಹುಡುಕಿ ಇದು ಹೀಗೆ ಇದನ್ನ ಸರಿ ಮಾಡ್ಕೊ ಅಂತ ಹೇಳೋರು ತೀರಾ ಕಡಿಮೆ. ಫ್ಯಾಮಿಲಿ ಅಂತ ಬಂದಾಗ ಆ ಒಂದು ವಿಚಾರದಲ್ಲಿ ಬಿಗ್ ರೋಲ್ ಅನ್ನ ಅವರು ಮಾಡ್ತಾರೆ. ಸೊ ಸಾಂಗ್ ತಗೊಳ್ಳೋಣ. ಸೊ ಸಾಂಗ್ ನೋಡಿದ್ಮೇಲೆ ಲೈಕ್ ಅಪ್ಪ ಇರ್ಬೋದು, ಅಮ್ಮ ಇರ್ಬೋದು, ಲೈಕ್ ಏನಾದ್ರು ಇನ್ಪುಟ್ಸ್ ಕೊಟ್ರ ಅಂದ್ರೆ ಮುಗಿದ ಮೇಲೆನೆ ಕೊಡಕ್ಕಾಗೋದು. ಸೊ ಹೇಗಿತ್ತು ಅಂತ ಏನ್ ಹೇಳಿದ್ರು? ಅಪ್ಪ ಅವತ್ತು ಶೂಟಿಂಗ್ ಸೆಟ್ ಸ್ಪಾಟ್ ಅಲ್ಲಿ ಇದ್ರು. ಸೊ ಅವರು ಗೊತ್ತು ಹೇಗಿರುತ್ತೆ, ಹೇಗೆ ನೋಡಿದ್ದಾರೆ. ಬಟ್ ಔಟ್ಕಮ್ ಬಂದಾಗ ತುಂಬ ಖುಷಿ ಪಟ್ರು, ಯಾಕಂದರೆ ಎಲ್ಲ ಭಾಷೆಯಲ್ಲಿ ನೋಡಿದ್ವಿ. ಸೊ ಅವ್ರವ್ರ ಭಾಷೆಯಲ್ಲಿ ಏನೇನು ಟ್ರೋಲ್ಸ್ ಇದೆ, ಹೇಗೆ ಸಿಂಕ್ ಮಾಡಿದ್ರು, ಅದು ನೋಡೋಕ್ಕೆ ಸಿಕ್ತು. ಸೊ ವಿ ಆರ್ ವೆರಿ ಹ್ಯಾಪಿ. ಆ್ಯಂಡ್ ಅಪ್ಪನ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿ ಅವ್ರಿಗೆ ಮಾತಾಡಿ ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ಹೇಳಬೇಕಾದ್ರೆ ಹಿ ವಾಸ್ ವೆರಿ ಹ್ಯಾಪಿ. ಅಮ್ಮ ಅಷ್ಟೊಂದೇನು ಹೇಳಲ್ಲ, ಅವ್ರು ತುಂಬ ಸೈಲೆಂಟ್ ಆಗಿಬಿಡ್ತಾರೆ. ಅವ್ರಿಗೇನಾದರೂ ಇಷ್ಟ ಆದರೆ ಏನು ಫಾಲ್ಟ್ ಹಿಡ್ದಿಲ್ಲ ಅಂದರೆ ಅವ್ರು ಸೈಲೆಂಟ್ ಆಗಿಬಿಡ್ತಾರೆ. ಅಯ್ಯೋ ತುಂಬ ಚೆನ್ನಾಗಿ ಮಾಡಿದ್ಯಾ, ಎಷ್ಟು ಚೆನ್ನಾಗಿ ಮಾಡಿದ್ಯಾ, ಅದೆಲ್ಲ ಅವ್ರು ಹೇಳೋದೇ ಇಲ್ಲ. ಓಕೆ, ಅವ್ರು ಸೈಲೆಂಟ್ ಆಗಿದ್ದಾರೆ ಅಂದರೆ ಐವ್ ಡನ್ ಅ ಗುಡ್ ಜಾಬ್ ಅಂತ ನಾನೇ ಅರ್ಥ ಮಾಡ್ಕೋಬೇಕು. ಯಾಕಮ್ಮ ಹೋಗ್ಲೋದೇ ಇಲ್ಲ, ಒಂದು ಕಾಂಪ್ಲಿಮೆಂಟ್ ಆದರೂ ಕೊಡು ಅಂದರೆ ನಾನು ಆ ಥರ ಎಲ್ಲ ಕೊಡಲ್ಲ, ನನಗೆ ಆ ಥರ ಎಲ್ಲ ಕೊಡೋಕ್ಕೆ ಬರಲ್ಲ ಅಂತ ಹೇಳ್ತಾರೆ. ಲೈಕ್ ಓಕೆ ಫೈನ್, ಲೈಕ್ ಎಲ್ಲ ಅಮ್ಮಂದಿರ ಹೀಗೇನಾ ಅಂತ ಕೊಡಲ್ಲ, ಹೋಗ್ಲಲ್ಲ. ನಮ್ಮ ಮನೇಲಂತೂ ಹಿಂಗೆ ನೆವರ್ ಕಾಂಪ್ಲಿಮೆಂಟ್ಸ್. ಬಟ್ ಏನಾದರೂ ಇಷ್ಟ ಆದರೆ ಸೈಲೆಂಟ್ ಆಗಿಬಿಡ್ತಾರೆ. ಹಾಂ ಚೆನ್ನಾಗಿದೆ ಅಂತ ಹೇಳ್ತಾರೆ ಅಷ್ಟೇ. ಬಟ್ ಐ ನೋ ಶಿ ಇಸ್ ವೆರಿ ಹ್ಯಾಪಿ ಫಾರ್ ಮಿ. ಕರೆಕ್ಟ್. ಸೊ ಇನ್ನು ಮೊದಲನೇ ಸಿನಿಮಾ ತಗೊಳ್ಳೋಣ, ಏಕಲವ್ಯ. ಅಲ್ಲೂ ಕೂಡ ಶೋಮ್ಯಾನ್, ಅವರ ಡೈರೆಕ್ಷನ್, ಅವ್ರ ಸಿನಿಮಾಗಳಂದ್ರೂ ಕೂಡ ಜನ ಕಾಯ್ತಿರ್ತಾರೆ. ಇನ್ನೊಂದ್ ಕಡೆ ಉಪ್ಪಿ ಸರ್ ಅಂದ್ರೆ ಲೈಕ್ ವರ್ಲ್ಡ್ ವೈಡ್ ಅವ್ರ ಡೈರೆಕ್ಷನ್ಗೆ ಫ್ಯಾನ್ಸ್ ಇರುವಂತದ್ದು. ಸೊ ನೀವು ಇವರಿಬ್ಬರಲ್ಲೂ ಕಂಡಂತ ಕಾಮನ್ ಫ್ಯಾಕ್ಟರ್ ಅಂಡ್ ಏನ್ ಡಿಫ್ರೆನ್ಸ್ ಅಂತ ಹೇಳಿ? ಡಿಫ್ರೆನ್ಸ್ ಅಂದರೆ ಪ್ರೇಮ್ ಸರ್ ಇಸ್ ಅ ಲಾಟ್ ಮೋರ್ ಲೌಡ್. ಲೈಕ್ ಎಲ್ಲರಿಗೂ ಅವರು ಪ್ರೇಮ್ ಸರ್ ಸೈಲೆಂಟ್ ಆದರೆ ಏನೋ ಆಗಿದೆ, ಎಲ್ಲರೂ ಇವಾಗ ಉಗಿಸ್ಕೋತೀವಿ, ಏನೋ ಆಗಿದೆ ಅಂತ ನಮಗೆಲ್ಲ ಭಯ ಸ್ಟಾರ್ಟ್ ಆಗಿಬಿಡುತ್ತೆ. ಏನಾದರೂ ಮೂಡ್ ಆಫ್ ಆಗಿದೆ ಅಥವಾ ಅವ್ರು ಸೈಲೆಂಟ್ ಆಗಿರೋದೇ ಇಲ್ಲ ಸೆಟ್ಟಲ್ಲಿ. ಈಸ್ ವೆರಿ ಫನ್ ಆ್ಯಂಡ್ ಎಲ್ಲರನ್ನ ನಗಿಸ್ತಾ ಇರ್ತಾರೆ. ಆ್ಯಂಡ್ ಚೆನ್ನಾಗಿ ಮಾಡಿಲ್ಲ ಅಂತ ಅವ್ರು ಬೈಯೋದೇ ಚಂದ. ಅವ್ರು ಬೈದ್ರೆ ನಮ್ಗೆಲ್ಲರಿಗೂ ಓಕೆ ಚೆನ್ನಾಗಿ ಮಾಡಿದ್ವಿ, ಖುಷಿ ಆಗುತ್ತೆ ನಮಗೆ. ಕೇಳ್ತೀವಿ ಯಾಕೆ ಬೈದಿಲ್ಲ ಸರ್, ನನ್ನ ಚೆನ್ನಾಗಿ ಮಾಡಿಲ್ವಾ ನಾನು ಅಂತ ಡೌಟ್ ಸ್ಟಾರ್ಟ್ ಆಗಿಬಿಡುತ್ತೆ. ಅವ್ರಿಗೆ ಗೊತ್ತಲ್ಲ ಸ್ಟೈಲ್ ಬೈಯೋದೆ, ದೊಣ್ಣೆ ತೊಗೊಂಡು ಬರೋ ಅವ್ರನ್ನ ಯಾಕೋ ಏನೋ ಮಾಡ್ತಿದ್ದೆ ಅಂತ ತುಂಬ ಮಜವಾಗಿ ಬೈತಾ ಕೆಲಸ ಮಾಡ್ತಾರೆ. ಸೊ ಅವ್ರು ಬೈಯೋದೇ ನಮ್ಗಿಷ್ಟ, ಅವಾಗ ಚೆನ್ನಾಗಿ ಮಾಡ್ತಾ ಇದ್ದೀವಿ ಅಂತ. ಬಟ್ ಉಪೇಂದ್ರ ಸರ್ ಇಸ್ ವೆರಿ ಕಾಮ್. ಅವ್ರಿಗೊಂದು ಐಡಿಯಾ ಇದೆ ಹೇಗೆ ಏನು ಮಾಡಬೇಕು, ಏನು ತೆಗಿಬೇಕು. ಹಿ ಈಸ್ ವೆರಿ ಕಾಮ್ ಆ್ಯಂಡ್ ಹಿ ಈಸ್ ವೆರಿ ಕ್ರಿಯೇಟಿವ್ ಆ್ಯಂಡ್ ಓಕೆ ಅವ್ರ ಆಕ್ಷನ್ ಅಂತಾರೆ, ಕಟ್ ಅಂತಾರೆ, ಓಕೆ ಟೇಕ್ ಓಕೆ, ವಿ ಆರ್ ಆಲ್ ಹ್ಯಾಪಿ. ಸೊ ಇಟ್ಸ್ ಅ ವೆರಿ ಕಾಮ್ ಆ್ಯಂಡ್ ಕ್ರಿಯೇಟಿವ್ ಡೈರೆಕ್ಟರ್. ಸೊ ಈಗ UI ಆ್ಯಂಡ್ KD ಲೈಕ್ ಈ ಟೈಟಲ್ಗಳು ವಿಚಾರ ಬಂದಾಗ ರೇಷ್ಮಾ ಅವರು ಈ ಎರಡರ ಮಧ್ಯೆ ನೀವು ಹೇಗೆ ಅದನ್ನ ಇದು ಮಾಡ್ತಾರೆ? ನೀವೇ ಡಿಕೋಡ್ ಮಾಡಿಬಿಡಿ. ಇಲ್ಲ ವಾಟ್ ಇಸ್ KD UI ಅದು ಡಿಫ್ರೆನ್ಸ್? ಇವಾಗ ನಾನು ಡಿಕೋಡ್ ಮಾಡ್ಬೋದಾ ಅಂತಲೇ ನಂಗೆ ತಲೆಯಲ್ಲಿ ಕ್ವೆಶನ್ ಮಾರ್ಕ್ ಇದೆ. ನಾನೇನಾದರೂ ಹೇಳಿ ಅದನ್ನ ನಂಗೆ ಆಮೇಲೆ ಫೋನ್ ಬಂದು ಯಾಕಮ್ಮ ಹೇಳ್ದೆ ನೀನು ಈ ಥರ ಎಲ್ಲ ಹೇಳ್ಬಾರ್ದು ಅಂತ. ಬೇಡ, ಸೇಫರ್ ಸೈಡ್ ಡಿಕೋಡ್ ಮಾಡೋದು ಬೇಡ ಸದ್ಯಕ್ಕೆ, ಆ ರಿಸ್ಕ್ ಬೇಡ. ಬಟ್ UI KD ಎರಡೂ ಪ್ಯಾನ್ ಇಂಡಿಯಾ ರಿಲೀಸ್. ನನಗೆ ಐ ಥಿಂಕ್ ಇಟ್ಸ್ ಅ ವೇ ಫಾರ್ ಮೀ ಟು ಕನೆಕ್ಟ್ ಟು ಅ ವೈಡರ್ ಆಡಿಯನ್ಸ್ ಆ್ಯಂಡ್ ಐ ಆಮ್ ಜಸ್ಟ್ ಸೋ ಹ್ಯಾಪಿ ಆ್ಯಂಡ್ ಗ್ರೇಟ್ಫುಲ್. ಓಕೆ, ನೀವೇ ಹೇಳ್ದಂಗೆ ವರ್ಲ್ಡ್ ವೈಡ್ ಅಂದರೆ ರೀಚ್ ಆಗೋದಕ್ಕೆ ಲೈಕ್ ಎರಡು ಸಿನಿಮಾಗಳ ಆ ಒಂದು ರೋಲ್ ಕೂಡ ತುಂಬ ದೊಡ್ಡದಾಗಿದೆ.
ಸೊ ಈಗ ಮೊದಲನೇಗೆ ಬರ್ತಾ ಇರೋದು UI ಇದೇ ಡಿಸೆಂಬರ್ 20ಕ್ಕೆ ವರ್ಲ್ಡ್ ವೈಡ್ ಅಂದ್ರೆ ಪಾನ್ ಇಂಡಿಯಾ ಲೆವೆಲ್ ನಲ್ಲಿ ರಿಲೀಸ್ ಆಗ್ತಾ ಇದೆ. ಎಷ್ಟು ಖುಷಿ ಇದೆ ಅಂಡ್ ಎಲ್ಲರೂ ಕೂಡ ವೇಟ್ ಮಾಡ್ತಾ ಇದೀವಿ. ಉಪ್ಪಿ ಸರ್ ಡೈರೆಕ್ಷನ್, ತುಂಬಾ ವರ್ಷಗಳ ನಂತರ ನೀವೊಂದು ಪಾರ್ಟ್ ಆಗಿ ಮತ್ತೆ ಆಡಿಯನ್ ಆಗಿ ಎಷ್ಟು ಖುಷಿ ಇದೆ ಅಂಡ್ ನಮ್ಮ ವೀಕ್ಷಕರಿಗೆ ಏನ್ ಹೇಳ್ತಾರೆ ರೇಷ್ಮಾ? ತುಂಬ ಖುಷಿ ಇದೆ. ಐ ಥಿಂಕ್ ಆ್ಯಸ್ ಅನ್ ಆರ್ಟಿಸ್ಟ್ಗಿಂತ ಆ್ಯಸ್ ಅನ್ ಆಡಿಯನ್ಸ್ ನಾನು ಕಾಯ್ತಾ ಇದ್ದೀನಿ. ಐ ಥಿಂಕ್ ಬೇರೆ ಪ್ರೆಸ್ ಮೀಟಲ್ಲೂ ಹೇಳಿದ್ದೀನಿ ನಾನು, ಆ್ಯಸ್ ಅನ್ ಆಡಿಯನ್ಸ್ ಐ ಆಮ್ ವೇಟಿಂಗ್. ನಮ್ಮ ಮನೆಯಲ್ಲಿ ನಮ್ಮ ಅಕ್ಕ ಆಗಲಿ, ನಮ್ಮ ತಂದೆ ತಾಯಿ, ಎವ್ರಿಬಡಿ ಈಸ್ ಅ ಹ್ಯೂಜ್ ಫ್ಯಾನ್ ಆಫ್ ಹಿಸ್ ಡೈರೆಕ್ಷನ್. ಯಾಕಂದರೆ ಅವ್ರ ಡೈರೆಕ್ಷನ್ ಅಂತ ಬಂದಾಗ ದೇ ವಿಲ್ ಬಿ ಸಮ್ ಡೀಪರ್ ಮೀನಿಂಗ್. ಅದು ನಾವು ಒಂದು ಸತಿ ನೋಡ್ತೀವ, 2 ಸತಿ ನೋಡ್ತೀವ ಅರ್ಥ ಮಾಡ್ಕೊಳ್ಳೋಕ್ಕೆ. ಸರು ಹೇಳಿದ್ರು, ನಿಮ್ಮ ತಲೆಯಲ್ಲಿ ಎಷ್ಟು ಹುಳಗಳಿರುತ್ತೆ ಅಷ್ಟು ಸತಿ ನೀವು ನೋಡಬೇಕಾಗುತ್ತೆ ಅಂತ. ಸೊ ನನ್ನ ತಲೆಯಲ್ಲಿ ಎಷ್ಟು ಹುಳಗಳಿವೆ ಅಂತ ನೋಡಬೇಕು. ಬಟ್ ಆ್ಯಸ್ ಅನ್ ಆಡಿಯನ್ಸ್ ಐ ಆಮ್ ಈಗರ್ಲಿ ವೇಟಿಂಗ್. ಆ್ಯಂಡ್ ಉಪ್ಪಿ ಸರ್ ಸಿಗುವಂಥ ಅಷ್ಟು ಪ್ರೀತಿಯಲ್ಲಿ ನಮ್ಮ ಕನ್ನಡ ಆಡಿಯನ್ಸ್ ನನಗೂ ಒಂದು ಸ್ವಲ್ಪ ಪ್ರೀತಿ ಕೊಟ್ಟು ನಾನು ಆ್ಯಕ್ಸೆಪ್ಟ್ ಮಾಡಿಕೊಂಡ್ರೆ ನಂಗೆ ತುಂಬ ಖುಷಿ ಆಗುತ್ತೆ. ಇದೇ 20th ಡಿಸೆಂಬರ್ ರಿಲೀಸ್ ಆಗ್ತಿದೆ. ಕೌಂಟಿಂಗ್ ಡೌನ್ ಡೇಸ್ ಬಂದೇ ಬಿಡ್ತು. ಸೊ ಐ ಆಮ್ ವೆರಿ ಹ್ಯಾಪಿ. ನಾವು ಎಷ್ಟು ಇಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ, ಅಷ್ಟೇ ಇಷ್ಟಪಟ್ಟು ಜನರು ಆ ಸಿನಿಮಾನ ಎಂಜಾಯ್ ಮಾಡ್ತಾರೆ ಅಂತ ಒಂದು ಹೋಪ್ ಇದೆ. ಎಸ್, ವಾರ್ನರ್ ಮತ್ತೆ ಸಾಂಗ್ಸ್ ಬಿಟ್ಟು ಬೇರೆ ಏನಾದರೂ ಅದರ ಗ್ಲಿಮ್ಸ್ ನೋಡಿದ್ರ? ಅಂದರೆ ನಿಮಗೆ ವರ್ಕ್ ಮಾಡ್ಬೇಕಾದ್ರೆ ನಿಮಗೆ ಆ ಒಂದು ಪಿಕ್ಚರ್ ಸಿಗೋದು ಬೇರೆ, ಬಟ್ ಔಟ್ಪುಟ್ ಅಂತ ಬಂದಾಗ ಅಲ್ಲಿ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಸಿಗುತ್ತೆ. ಸೊ ಆ ಡಿಫ್ರೆನ್ಸ್ ಬಗ್ಗೆ ಐ ಥಿಂಕ್ ನಾನು ಡಬ್ಬಿಂಗ್ ಮಾಡಬೇಕಾದ್ರೆ ನನ್ನ ಪೋರ್ಷನ್ ನಾನು ನೋಡಿದ್ದೀನಿ. ಅದು ಬಿಟ್ಟು ಐ ಥಿಂಕ್ ಸರ್ ಹೇಳಿದ್ರು ಬಂದು ಸಿನಿಮಾ ನೋಡಿ ಅಂತ. ಯೂಶ್ವಲಿ ತೋರಿಸಲ್ಲ ಹೀರೋಯಿನ್ಸ್ಗೆ ಸಿನಿಮಾನ, ನಾವು ಸ್ಕ್ರೀನಲ್ಲೇ ಎಲ್ಲರ ಜೊತೆ ನೋಡಬೇಕಾಗುತ್ತೆ. ಬಟ್ ಸರ್ ಪಾಪ ಹೇಳಿದ್ರು ಬಂದು ನೋಡಿ ಸಿನಿಮಾನ. ನಾನು ಶಾಕ್ ಆಗಿಬಿಟ್ಟೆ, ನನಗೆ ತೋರಿಸ್ತೀರಾ ಸರ್ ಸಿನಿಮಾನ ಅಂತ. ಇಲ್ಲ, ನೀವು ಬಂದು ನಿಮ್ಮ ಒಪಿನಿಯನ್ ಏನಾದರೂ ಇದ್ದರೆ, ಚೇಂಜಸ್ ಇದ್ದರೆ ಹೇಳ್ಬೋದು, ನೀವೊಂದು ಥಿಂಕಿಂಗಲ್ಲಿ ಇರ್ತೀರಲ್ಲ ಅಂತ ಹೇಳಿದರು. ಬಟ್ ನಾನು ನೋಡಿಲ್ಲ, ಯಾಕಂದರೆ ನಂಗೆ ಆಡಿಯನ್ಸ್ ಆಗಿ ಥಿಯೇಟರಲ್ಲಿ ಫಸ್ಟ್ ಶೋ ಕುತ್ಕೊಂಡು ನೋಡಬೇಕು. ಸೊ ಐ ಆಮ್ ವೇಟಿಂಗ್ ಫಾರ್ 20th December. ಸೂಪರ್, ಈ ಒಂದು ಜರ್ನಿ. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಸಿಕ್ಕಾಗ ಕೂಡ ಇನ್ನೂ ನೀವು ಓದ್ತಿದ್ರಿ, ಸ್ಟಡೀಸ್ ಮುಗೀತಾ? ಇಲ್ಲ, ಇನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ? ಅಭ್ಯಾಸ ಆಗಿಬಿಟ್ಟಿದೆ ಇವಾಗ. ಇಷ್ಟಪಟ್ಟು ಏನಾದರೂ ಮಾಡಿದ್ರೆ ಅದಷ್ಟು ಕಷ್ಟ ಆಗಲ್ಲ ಅಂತ ಹೇಳ್ತಾರಲ್ಲ. ಸೊ ಆ್ಯಕ್ಟಿಂಗ್ ಒಂದು ಕಡೆ ಆದರೆ ನನ್ನ ಎಜುಕೇಷನು ಒಂದು ಕಡೆ ಕಂಪ್ಲೀಟ್ ಮಾಡಲೇಬೇಕು. ಬೋತ್ ಆರ್ ಗೋಯಿಂಗ್ ವೆರಿ ವೆಲ್. ಅಂದರೆ ಎಜುಕೇಷನ್ ಕಂಪ್ಲೀಟ್ ಆದಮೇಲೆ ಆ್ಯಕ್ಟಿಂಗ್ ಕಡೆನೇ ಒಲವಿರುತ್ತಾ ಅಥವಾ ಮತ್ತೆ ಬೇರೆ ಕಡೆ ಏನಾದ್ರು? ಖಂಡಿತ ಆ್ಯಕ್ಟಿಂಗ್ ಕಡೆನೇ ಇರಬೇಕು ಅಂತ ಎಷ್ಟು ಎಫರ್ಟ್ಸ್ ಆಗ್ತಿದ್ದೀನಿ. ಆ್ಯಂಡ್ ಜನರ ಮನ್ಸು ಗೆಲ್ಲಬೇಕು ಅಂತಲೇ ಎಷ್ಟು ಎಫರ್ಟ್ ಸಿನಿಮಾಗಳು ಮಾಡಬೇಕು ಅಂತ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಐ ಹೋಪ್ ಐ ಗೆಟ್ ಕನೆಕ್ಟೆಡ್ ಟು ಆಲ್ ದ ಆಡಿಯನ್ಸ್ ಈವನ್ ಮೋರ್. ಎಲ್ರೂ ಕೂಡ ಆಗಲಿ, ಏನೇನು ಅನ್ಕೋತೀರಾ ಪ್ರತಿಯೊಂದು ಕೂಡ ನೆರವೇರಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನನ್ನ ಜೊತೆ ಮಾತನಾಡಿದಕ್ಕೆ. ಅಂದರೆ ಪಾಪ ತುಂಬ ಬ್ಯುಸಿ ಇದ್ದೀರಾ ನೀವು, ಆದರೂ ಕೂಡ ಸಿಕ್ಕಿ ಆ ಒಂದು ಫಸ್ಟ್ ಪಾಡ್ಕಾಸ್ಟ್. ಎಸ್, ಆ್ಯಂಡ್ ಒಳ್ಳೇದಾಗಲಿ. ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಆಲ್ ದ ಬೆಸ್ಟ್. ಒಂದು ದೊಡ್ಡ ಸಕ್ಸಸ್, ದೊಡ್ಡ ಸಿನಿಮಾಗಳು, ದೊಡ್ಡ ಸಕ್ಸಸ್. ಈ ಜರ್ನಿ ಇನ್ನೂ ಕೂಡ ದೊಡ್ಡ ಮಟ್ಟಕ್ಕೆ ಕಂಟಿನ್ಯೂ ಆಗಲಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ತುಂಬ ಖುಷಿ ಆಯಿತು ಮಾತಾಡಿ. ದಿಸ್ ವಾಸ್ ಅವರ್ ಫಸ್ಟ್ ಇಂಟರ್ವ್ಯೂ UI ಪ್ರಮೋಷನ್ಸ್ಗೆ. ತುಂಬ ಖುಷಿ ಆಯಿತು. ಆ್ಯಂಡ್ ಸಿ ಯು ಆನ್ 20th December. ಎಸ್, ಸೊ ನೋಡುದಲ್ಲ ಏನಷ್ಟಿದೆ, ರೇಷ್ಮಾ ಅವರ ಈ ಒಂದು ಪಾಡ್ಕಾಸ್ಟ್ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ಅಂತ ನಾನು ಅನ್ಕೋತೀನಿ. ಹೋಪ್ ನಿಮ್ಮೆಲ್ಲರೂ ಕೂಡ ಇಷ್ಟ ಆಗುತ್ತೆ. ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ಳೋದು ಬೇಡ, ಸಾಕಷ್ಟಿದೆ UI ಅಲ್ಲಿ. ಯು ಆ್ಯಂಡ್ ಐ ಯಾರು ಏನು ಎಲ್ಲವನ್ನ ತಿಳ್ಕೊಬೇಕಂದ್ರೆ ಅದೇ ಡಿಸೆಂಬರ್ 20ಕ್ಕೆ ನೀವೆಲ್ಲರೂ ಕೂಡ ಥಿಯೇಟರ್ಗೆ ಹೋಗಿ ಸಿನಿಮಾನ ನೋಡೋಣ ಅಂತ ಹೇಳ್ತಾ, ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕನ್ನಡ ಪಿಕ್ಚರ್.